ಮಾಡುತ್ತಾ ಸದ್ಗುರು ಪರಂಪರೆಗೆ ಹಣೆ ಮಡಿದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಮಾಂಡವ್ಯ ಉಪನಿಷತ್ತಿನ 4ನೇ ಪ್ರಕರಣದಲ್ಲಿ ಅಲಾತ ಶಾಂತಿ ಪ್ರಕರಣದಲ್ಲಿ 37ನೇ ಕಾರಿಕೆಯನ್ನ ನೋಡ್ಬೇಕಾಗಿದೆ. ಎಚ್ಚರ ಕನಸುಗಳಿಗೆ ಕಾರ್ಯಕಾರಣ ಭಾವ ಸಂಬಂಧ ಇಲ್ಲ. ಇದು ಹೆಡ್ಡಿಂಗ್. ಗ್ರಹಣಾತ್ ಜಾಗರಿತವತ್ ತದ್ದೇತೋ ಸ್ವಪ್ನೆ ಇಷ್ಯತೆ ತದ್ದೇತೋತ್ವಾತ್ತು ತಸ್ಯೈವ ಸತ್ ಜಾಗರಿತಂ ಇಷ್ಯತೆ. ಎಚ್ಚರದಂತೆ ಕಂಡು ಬರುವುದರಿಂದ ಸ್ವಪ್ನವು ಜಾಗರಣಕ್ಕೆ ಕಾರಣವೆನಿಸುವುದು. ಜಾಗರಕ್ಕೆ ಕಾರಣ ಅನ್ನಕ ತದ್ ಹೇತು ತತ್ ಹೇತುತ್ವಾತ್ ತದ್ ಹೇತು. ಸಂಸ್ಕೃತ ವ್ಯಾಕರಣ ಬೇಕನ್ನೋರಿಗೆ ತದ್ ಹೇತುತ್ವಾತ್ ತದ್ ಹೇತು ಅಂದ್ರೆ ಏನಂತಂದ್ರೆ ಎಚ್ಚರಕ್ಕೆ ಕಂಡು ಬರುವುದರಿಂದ ಸ್ವಪ್ನವು ಜಾಗರಕ್ಕೆ ಕಾರಣವೆನಿಸುವುದು. ಆದರೆ ಆ ಜಾಗೃತಕ್ಕೆ ಕಾರಣವಾಗಿರುವುದರಿಂದ ಅವನಿಗೆ ಎಚ್ಚರವು ಇರುವುದು ಎನಿಸುತ್ತದೆ ಅಂತ ಹೇಳ್ತಾರೆ ನೋಡಿ. ಇದು ಒಂದು ಆಳವಾದಂತ ವಿಚಾರವುಳ್ಳಂತ ಒಂದು ಕಾರಿಕೆ. ಹೇಳ್ತೇನೆ, ಕೇಳ್ಕೊಂತ ಹೋಗ್ರಿ. The dream world is considered to be caused by the waking state. ಸ್ವಪ್ನ ಪ್ರಪಂಚಕ್ಕೆ ಕಾರಣ ಏನ್ರಿ ಅಂತ ಯಾರ ಕೇಳಿದ್ರ ವೇದ ಪ್ರಮಾಣ ಗೊತ್ತಿಲ್ಲದವ್ರು ಏನಂತಾರಂದ್ರ, ಸ್ವಪ್ನಕ್ಕೆ ಏನ್ ಕಾಣ್ರಿ, ಜಾಗ್ರತ ಕಾಣ್ರಿ ಅಂತ. Since a dream is experienced like the waking state, ಯಾಕ ಅಂತ ಕೇಳಿರೋರು. ಯಾಕಂದ್ರೆ ಏನ್ ಹೇಳ್ಬೇಕ್ರಿ, ಅದು ಜಾಗೃತಗತೆ ಕಾಣ್ತೈತಲ್ಲ, ಅದಕ್ಕೆ ನಾವು ಅದು ಸ್ವಪ್ನ ಹೆಂಗದ ಅಂದ್ರ ಜಾಗೃತಗತೆ ಐತಿ. ಆದ್ದರಿಂದ ನಾವೇನಂತ ತಿಳ್ಕೊಂಡೇವಿ ಅಂತಂದ್ರ ಅದು ಜಾಗೃತಕ ಪ್ರಪಂಚ ಕಾರಣ ಆಗೈತೆ ಸ್ವಪ್ನ ತೋರಾಕ. ಅಂದ್ರೆ ಒಂದು ಕಾರ್ಯ ಒಂದು ಕಾರಣ ಭಾವವನ್ನ ಮಾಡಿದ. ಕಾರಣ ಯಾವ್ದ್ರಿ? ಕಾರಣ ಯಾವುದು? ಕಾರ್ಯ ಯಾವುದು? ಕಾರಣ ಜಾಗೃತಿ, ಕಾರ್ಯ ಸ್ವಪ್ನ. ನೀವು ಅದಕ್ಕ ನಾನು ಕನ್ಫ್ಯೂಸ್ ನಿಮಗೆ. ಕಾರಣ ಯಾವುದು? ಈಗ ಸ್ವಪ್ನದ ವಿಚಾರ ಮಾಡುವ ಹೊತ್ನಾಗ ಕಾರಣ ಕಾರ್ಯ. ಸ್ವಪ್ನದ ಕಾರಣ ಯಾವುದು ಅಂತ ಕೇಳಿ ಏನ್ ಹೇಳಾಗತ್ತೀರಿ? ಜಾಗ್ರತ ಹೇಳಾಗತ್ತೀವಿ. ಈ ಸಂದರ್ಭದಾಗ ಕೇಳಿದಾಗ ಕಾರಣ ಏನಾತು? ಜಾಗ್ರತ ಕಾರಣ ಅದ. ಕಾರ್ಯ ಯಾವ್ದಾತು? ಸ್ವಪ್ನ ಆತು. ಹೌದಲ್ರಿ? ಅಲ್ಲಿ ಬರ್ತಾವ ಏನ, ಅಲ್ಲಿ ಹೊಸದಾಗಿ ವಾಸನೆಗಳು ಹುಟ್ಕೋತಾವ ಅಲ್ಲಿ ಸ್ವಪ್ನದಾಗ. ಜಾಗೃತದಾಗ ಸ್ಥೂಲ ವಿಷಯಗಳನ್ನ ಅನುಭವ ಮಾಡಿದ ಸಂಸ್ಕಾರಗಳು ಅಲ್ಲಿ ಸ್ಫುಟವಾಗಿ ತೋರ್ತಾವ. ಜಾಗೃತದೊಳಗಿನೂ ತೋರ್ತಾವ್ರಪ್ಪ. ಜಾಗೃತ ಕಾರಣ ಆತಲ್ರಿ. ಹೌದ್ರಿ, ಜಾಗೃತ ಕಾರಣ ಆತು, ಸ್ವಪ್ನ ಕಾರ್ಯ ಆತು. ಏನು ಸ್ವಪ್ನದ ಕಾರಣ ಜಾಗೃತ ಕಾರಣ ಅಂತ ಕಾರ್ಯ ಅಂತಿರೋ ಏನಂತೀರಿ ಹೇಳ್ರಿ? ನಂಬಿಕೆ ಆಗತ್ತಿಲ್ಲ. ನಿಮ್ದು ಅವ್ರು ಕೆಳಗತ್ತಾರ ಗೌಡಪಾದ್ರು. ನೀವ್ ಏನ್ ಮಾಡ್ತೇವೆ ವಿಚಾರ ಮಾಡಾಕತ್ತೀರಿ? ಜಾಗೃತನ ಕಾರಣ ರೀ, ಸ್ವಪ್ನ ಕಾರ್ಯ ರೀ. ಅದನ್ನ ಹೇಳಿದೆ. ಅವ್ರು ಇನ್ನೊಬ್ರು ತಪ್ಪು ಹೇಳಿದ್ರು. ಅದಕ್ಕೆ ಜಾಗೃತ ಏನದಲ್ಲ ಅದು ಕಾರಣದ, ಸ್ವಪ್ನ ಏನದ ಕಾರ್ಯದ. However, the waking state is considered to be real for the dreamer alone. ಅಂದ್ರೆ ಸ್ವಪ್ನದಾಗ ಇದ್ದವಾಗ ಸ್ವಪ್ನ ತೋರ್ಲಿಕ್ಕೆ ಏನ ಕಾರಣ ಅಂತಂದ್ರೆ ಜಾಗೃತ ಪ್ರಪಂಚದ ಅನುಭವ, ಅದು ಸಂಸ್ಕಾರದ ಮನಸ್ಸಿನಾಗ. ಆ ಸಂಸ್ಕಾರಗಳು ಅಲ್ಲಿ ತೋರಾಗತ್ತಾವ. ಎಲ್ಲೇ? ಸ್ವಪ್ನದಾಗ ತೋರಾಗತ್ತಾವ. ಅದಕ್ಕೆ ಏನಂತ ಯಾವ ಸಾಮಾನ್ಯವಾಗಿ ನಮ್ಮ ಅನುಭವ ಏನ್ ಅನಿಸ್ತದ ಅಂತಂದ್ರ ಸ್ವಪ್ನ ಏನದ, ಇದು ಕಾರ್ಯದ. ಅದಕ್ಕೆ ಕಾರಣ ಯಾವುದು ಅಂದ್ರೆ ಜಾಗೃತ ಅದ. ಸಿನ್ಸ್ ಇಟ್ ಇಸ್ ದ ಕಾಸ್ ಆಫ್ ದ ಡ್ರೀಮ್. ಯಾಕಂತ ಕೇಳಿದ್ರೆ ಸ್ವಪ್ನಕ್ಕೆ ಕಾರಣ ಇರೋದು ಜಾಗೃತ ಅದ. ಅದಕ್ಕೆ ನಾವು ಜಾಗೃತಕ್ಕೆ ಅಂತೇವಿ, ಕಾರಣ ಸ್ವಪ್ನಕ್ಕೆ ಅಂತೇವಿ, ಕಾರ್ಯ. ಹಿಂಗ ಸಾಮಾನ್ಯ ವಿಚಾರದ. ದ ವೇಕಿಂಗ್ ವರ್ಡ್ ಈಸ್ ಮಿಥ್ಯಾ ಜಸ್ಟ್ ಲೈಕ್ ಡ್ರೀಮ್ ವರ್ಡ್ ಫಾರ್ ಅನದರ್ ರೀಸನ್ ಆಲ್ಸೋ. ಉಲ್ಟಾ ಮಾಡ್ರಿ. ಈಗ ಉಲ್ಟಾ ಮಾಡ್ರಿ. ಏನಂತ ಉಲ್ಟಾ ವಿಚಾರ ಮಾಡ್ರಿ ಅಂತಂದ್ರ,
ಜಾಗೃತ ಕಾರಣ ಸ್ವಪ್ನ ಕಾರ್ಯ ಅಂದಾಗ ಮೊದಲ ಯಾವುದು ನಮ್ಮ ಸ್ವಪ್ನಕ್ಕೆ ಕಾರಣ ಆಗಿದ್ದು ಜಾಗೃತ ಅನ್ನುವಂಥದ್ದು ಅನುಭವ ಅಲ್ಲಿ ಬರ್ತದೆ. ಈಗ ಉಲ್ಟಾ ವಿಚಾರ ಮಾಡ್ರಿ, ಏನಂತ ಈ ಜಾಗೃತ ಐತಲ್ಲ ಪ್ರಪಂಚ, ಇದು ಸತ್ಯ ಇಲ್ಲ, ಇದು ಒಂದೇ ಕಾಲದಲ್ಲಿ ತೋರ್ತದೆ, ಮೂರು ಕಾಲದಲ್ಲಿ ಇಲ್ಲ. ಇದು ಜಾಗೃತ ಸ್ವಪ್ನ ಸುಷುಪ್ತಿ ಕಾಲದಲ್ಲಿ ತೋರಂಗಿಲ್ಲ, ಒಂದೇ ಕಾಲದಲ್ಲಿ ತೋರ್ತದ. ಆದ್ರಿಂದ ಏನದ, ಇದು ಮಿಥ್ಯಾದ. ಹೆಂಗದ ಇದು ಮಿಥ್ಯಾ? ಸ್ವಪ್ನನು ಒಂದೇ ಕಾಲದಾಗ ತೋರ್ತದಲ್ಲ, ಹಂಗ ಸ್ವಪ್ನಗತ್ಯನ ಐತಿ ಇದು ಜಾಗ್ರತನು ಅಂತ ಈಗ ಉಲ್ಟಾ ತೋಳು. ಅಂದ್ರ ಜಾಗ್ರತ ಕಾರಣ, ಸ್ವಪ್ನ ಕಾರ್ಯ ಒಂದ್ ರೀತಿಯಿಂದ. ಇನ್ನೊಂದ್ ರೀತಿಯಿಂದ ಏನಂತಂದ್ರ ಜಾಗೃತ ಕಾಲದಾಗ ಅಷ್ಟ ಖರೆ ಅದ, ಸ್ವಪ್ನ ಕಾಲದಲ್ಲಿ ಅಷ್ಟ ಖರೆ ಅದ. ಸ್ವಪ್ನ ಎದ್ದ ಮ್ಯಾಗ ಸುಳ್ಳಾಗ್ತದ, ಜಾಗ್ರತ ಸ್ವಪ್ನಕ್ಕೆ ಹೋದ್ರೆ ಸುಳ್ಳಾಗ್ತದ. ಆದ್ದರಿಂದ ಸ್ವಪ್ನ ಒಂದ್ ಅವಸ್ಥೆಯೊಳಗೆ ಖರೆ ಆದ್ರೆ ಜಾಗೃತ ಇನ್ನೊಂದು ಅವಸ್ಥೆಯೊಳಗೆ ಖರೆ ಆಗ್ತದ. ಆದ್ರೆ ಇವು ಎರಡೂ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಎರಡೂ ಮಿಥ್ಯಾ ಅದಾವ. ತಿಳಿದೈತೇನ್ರಿ? ಹೆಂಗ್ ಕರ್ಕೊಂಡ್ ಜಾಗ್ರತ ಖರೆ ಅದ, ಸ್ವಪ್ನ ಖರೆ ಅದ, ಸ್ವಪ್ನ ಜಾಗ್ರತದಾಗ ಸುಳ್ಳದ, ಜಾಗ್ರತ ಸ್ವಪ್ನದಾಗ ಸುಳ್ಳದ. ಆದ್ರೆ ಇವು ಎರಡು ಏನದಾವ, ಸುಷುಪ್ತ ಸ್ವರೂಪದಲ್ಲಿ ಇಲ್ಲ. ಇವೆರಡು ಸ್ವರೂಪದಲ್ಲಿ ಇಲ್ಲ, ಮಿಥ್ಯಾ ಅದಾವ. Generally, we consider the waking world the cause of the experience of the dream world. ಅದ್ರ ಭ್ರಮ ಏನಾಗ್ತದ ಅಂತಂದ್ರೆ, ಜಾಗೃತದ ಅನುಭವ ಏನದ, is the cause for the experience of the dream world. The experience in the both worlds are similar. ಸ್ವಪ್ನದ ಅನುಭವ ಹೆಂಗದ, ಜಾಗೃತದ ಅನುಭವನು ಹಂಗ ಅದ. ಜಾಗೃತದ ಅನುಭವ ಹೆಂಗದ, ಸ್ವಪ್ನದ ಅನುಭವನು ಹಂಗ ಅದ. This leads to the judgment that waking is also ಕಾರಣಂ ಫಾರ್ ದ ಡ್ರೀಮ್. ಆದ್ದರಿಂದ ಈ ಒಂದು ನಮಗೆ ಏನದ, ನಮಗ ಮೋಸ ಏನ್ ಮಾಡ್ತದ, ತಿಳುವಳಿಕೆ ಒಳಗ ಒಂದು ಅಧ್ಯಾಸ ಉಂಟಾಗ್ತದ. ಏನಾಗ್ತದ ಅಂತಂದ್ರೆ, ಜಜ್ಮೆಂಟ್ ನಿರ್ಣಯ ಏನ್ ಮಾಡ್ತೀವಿ ಅಂತಂದ್ರೆ, ಜಾಗೃತ ಪ್ರಪಂಚವೇ ಸ್ವಪ್ನಕ್ಕೆ ಕಾರಣ ಅದ ಅಂತ ನಾವು ತೀರ್ಮಾನ ಮಾಡ್ತೀವಿ. Since the dream world is experienced very much like the waking world, generally the dream is considered to be the product of waking world. If that is so, from that, the principle can be extended. Since the waking world is the cause of the dream world, both should have similar nature, and as effect and cause have similar nature. ಕಾರ್ಯ ಮತ್ತು ಕಾರಣದಲ್ಲಿ ಏನದ ರೀ, ಅದರಲ್ಲಿ ಸ್ವಭಾವ ಒಂದೇ ಇರ್ತದ. ಕಾರ್ಯ ಮತ್ತು ಕಾರಣ, ಅವುಗಳಲ್ಲಿ ಕಾರ್ಯ ಬಿಟ್ಟು ಕಾರಣ ಇರಂಗಿಲ್ಲ, ಕಾರಣ ಬಿಟ್ಟು ಕಾರ್ಯ ಇರಂಗಿಲ್ಲ. ಈಗ ಅವ್ರು ಎರಡೂ ಒಂದೇ ಇರ್ತಾವ. ತಂದಿಗತೆ ಮಗ ಇರ್ತಾನ, ಮಗ ತಂದಿಗತೆನ ಅವನಂಗ ಇರ್ತಾವ, ಅಥವಾ ತಾಯಿಗತೆ ಮಕ್ಕಳು ಇರ್ತಾರೆ. ಅಂದ್ರೆ ಕಾರಣ ಇದ್ದಂಗ ಕಾರ್ಯ ಇರ್ತದ ಅಂತ ಅನ್ನುವಂಥದ್ದು ಒಂದು ಅನುಭವ. ದ ಡ್ರೀಮ್ ವರ್ಲ್ಡ್ ಈಸ್ ರಿಯಲ್ ಇನ್ ಡ್ರೀಮ್ ಫಾರ್ ದ ಡ್ರೀಮ್ ಎಕ್ಸ್ಪೀರಿಯನ್ಸರ್. ಸ್ವಪ್ನ ಪ್ರಪಂಚದಲ್ಲಿ ಅನುಭವ ಮಾಡುವಂತಹ ತೈಜಸ್ಸನಿಗೆ ಸ್ವಪ್ನ ಪ್ರಪಂಚ ಸುಳ್ಳದನೋ ಖರೆಯದನೋ? ಅವ್ ಖರೇನ ಅದ ರೀ, ಅವ್ ಖರೇನ ಅದ. Thus, similarly, the waking world is real for the waking observer in waking. ಅದೇ ರೀತಿ ಜಾಗೃತದ ಅಭಿಮಾನಿ ಆದಂತ ವಿಶ್ವನಿಗೆ ಜಾಗೃತ ಪ್ರಪಂಚ ಖರೆ ಅದ ಸುಳ್ಳದ? ಖರೇನ ಅದ. Thus, waking reality must be similar to that of the dream world. ಆದ್ದರಿಂದ ಆ ಸ್ವಪ್ನ ಪ್ರಪಂಚದಲ್ಲಿ ಸ್ವಪ್ನ ಖರೆಯದ, ಜಾಗೃತ ಪ್ರಪಂಚದಲ್ಲಿ ಜಾಗೃತ ಖರೆಯದ. ಬೋತ್ ರಿಕ್ವೈರ್ ದ ಅಪ್ರೋಪ್ರಿಯೇಟ್ ಕಂಡೀಷನ್ಸ್ ಫಾರ್ ದ ರಿಯಾಲಿಟಿ. ಅವು ಸತ್ಯತ್ವ ಆಗ್ಬೇಕಂತಂದ್ರೆ ಆ ಒಂದು ದೇಶ, ಆ ಒಂದು ಕಾಲಘಟ್ಟದಲ್ಲಿ ಅವು ಖರೇನ ಅದಾವ. ಫರ್ದರ್ ದ ಡ್ರೀಮರ್ ಡಸಂಟ್ ಕಾಲ್ ಹಿಸ್ ಎಕ್ಸ್ಪೀರಿಯನ್ಸ್ ಡ್ರೀಮ್. ಇನ್ನೊಂದು ಏನಾಗ್ಯದ ಅಂದ್ರ,
ಸ್ವಪ್ನ ಪ್ರಪಂಚದಲ್ಲಿ ಅನುಭವ ಮಾಡುವಂತಹ ಸ್ವಪ್ನ ದೃಷ್ಟನಾದಂತಹ ತೈಜಸ ಇದು ಸ್ವಪ್ನ ನೋಡಾಕತ್ತೀನಿ ಅಂತ ಅನ್ಸುದಿಲ್ಲ ಏನ್ರಿ. ಇದನ್ನ ಸ್ವಪ್ನ ನೋಡಾಕತ್ತೀನಿ ಅಂತ ಅನ್ಸುದಿಲ್ಲ ಯಾರಿಗೆ? ತೈಜಸನಿಗೆ. ಹಾ. Even the words waking and dream are not applicable because they are relative. Both require an appropriate condition for the reality. Further, the dreamer doesn't call his experience a dream. Even the waking word and the dream are not applicable because they are relative. In a particular state, the world obtained is real for a particular observer in that state. Thus, both waking and dream are on par in all the respects. ಸ್ವಪ್ನದಾಗ ಸ್ವಪ್ನ ಹೆಂಗ ಕರೆಯದೇವೋ ಜಾಗ್ರತದಾಗ ಜಾಗ್ರತ ಕರೆಯದ. ಆ ಸ್ವಪ್ನದಾಗ ಸ್ವಪ್ನ ಎಷ್ಟು ಕರೆಯದನೋ ಜಾಗ್ರತ ಅಷ್ಟ ಕರೆಯದ. ನೋಡ್ರಿ ಹೆಚ್ಚು ಕಮ್ಮಿ ಐತಿ ನೋಡ್ರಿ ಅಂತಾರ. ಸ್ವಪ್ನದಾಗ ಸ್ವಪ್ನ ಎಷ್ಟು ಕರೆಯದ, ಜಾಗ್ರತದಾಗ ಜಾಗ್ರತ ಅಷ್ಟ ಕರೆಯತ್ತೋ. ಏನ್ ಹೆಚ್ಚು ಕಮ್ಮಿ ಕರೆಯದವ್ರಿ? ಎರಡು ಕರೆತಾನ. ಸ್ವಪ್ನದಾಗ ಸ್ವಪ್ನದ ಕರೆತಾನ, ಜಾಗ್ರತದಾಗ ಜಾಗ್ರತದ ಕರೆತಾನ. ಎರಡು ಅಷ್ಟ ಅದಾವ ಏನ್ ಬ್ಯಾರೆ ಬೇರೆ ಅದಾವ್ರಿ? ಎರಡು ಅಷ್ಟೇ ಅದಾವ್ರಿ. ಎರಡು ಅಷ್ಟ ಅದಾವ. ವಿಚಾರ ಮಾಡಿದ್ರಿ ಯಾವಾಗಾರ? ಗೌಡಪ್ಪ ಆದ್ರೆ ಹೇಳೋಕ್ಕಿಂತ ಮೊದಲು ವಿಚಾರ ಮಾಡಿದ್ರಿ? ಇಲ್ಲ, ಮಾಡಿಲ್ಲ ನಾವು. ಅದಕ್ಕೆ ಈ ರೀತಿ ಶಾಸ್ತ್ರ ವಿವೇಚನೆ ಮಾಡ್ಬೇಕಾಗ್ತದೆ. ಪ್ರಮಾಣ ಅಂತ ಎದಕ್ ಅಂತೀವಿ ನಾವು ಇಲ್ಲಿ ಮಠ ನಮ್ಗ ಪ್ರಮಾಣ ಇಲ್ಲ ಅಂದ್ರ ಕತ್ತಲ್ದಾಗ ಹುಡುಕಾಡ್ತೀವಿ ನಾವು. ಕತ್ತಲ ಹುಡುಕಾಡಿ ಸಿಗ್ತಾವನ್ರಿ ಸಾಮಾನ್ಯ? ಬೆಳಕಿನಾಗ ಮಾಡಿ ಹುಡುಕ್ತೇವಿಲ್ಲ. ಹಂಗ ಬೆಳಕಂದ್ರೆ ಯಾವ್ದಿಲ್ಲ? ವೇದ ಪ್ರಮಾಣ. ವೇದ ಪ್ರಮಾಣ ಯಾವ್ದು? ಮಾಂಡವ್ಯ ಉಪನಿಷತ್ತಿನ ಪ್ರಮಾಣ, ಗೌಡ ಪದರ ಕಾರಿಕೆಗಳ ಪ್ರಮಾಣ. ಸ್ವಪ್ನದಲ್ಲಿ ಸ್ವಪ್ನ ಎಷ್ಟು ಖರೆಯದನೋ ಜಾಗ್ರತದಲ್ಲಿ ಜಾಗ್ರತ ಅಷ್ಟ ಖರೆಯದ. ಮತ್ತು ಸುಳ್ಳು ಸುಳ್ಳು ಅಂತಿರಲ್ರಿ, ಏನ್ ನಿಮ್ ತಲೆ ಕೆಟ್ಟೈತೇನೋ ಅಂತಂದ್ರೆ ನಾವ್ ಯಾವ ದೃಷ್ಟಿಯಿಂದ ಸುಳ್ಳು ಅಂತೀವಿ ಅಂತಂದ್ರ ಪಾರಮಾರ್ಥಿಕ ತುರಿಯನ ದೃಷ್ಟಿಯಿಂದ ಎರಡು ಸುಳ್ಳು ಅದಾವ. ಅಲ್ಲಿ ಪಾರಮಾರ್ಥಿಕ ಶಬ್ದ ನಿನ್ನೆ ಮೊನ್ನೆ ಹೇಳು ಮುಂದೆ ಹಾಕ್ಸೇನ್ ನೋಡ್ರಿ ಕೆಲವು ಕಡೆ. ಅದು ಹಾಕ್ಲಿಕ್ಕಂದ್ರೆ ಅರ್ಥ ಆಗೋದಿಲ್ಲ. ಎಲ್ಲ ಸುಳ್ಳು ಅದರಿ, ಎಲ್ಲ ಸುಳ್ಳು ಅದರಿ. ಮತ್ ಸುಳ್ಳಿದ್ರೆ ಸುಳ್ಳು ಪ್ರಪಂಚ ಯಾಕೆ ಸುಳ್ಳಾಗೈತೇನು? ಏನ್ ಸುಳ್ಳದ ಅಂದ್ರೆ ಏನು ಸುಳ್ಳಾಗೈತಿ? ಏನ್ ಬಿಟ್ರಿ? ಸುಳ್ಳು ಅಂದ್ರೆ ಊಟ ಮಾಡೋದ್ ಬಿಟ್ರಿ? ಸುಳ್ಳಂದ್ರೆ ಸುಳ್ಳಿದ್ದು ಯಾಕೆ ಮಾಡ್ಬೇಕು? ಆ ಪ್ರಪಂಚ ಆ ಕಾಲಮಾನದಲ್ಲಿ ಆ ಜಾಗ್ರತ ಅವಧಿಯೊಳಗೆ ಜಾಗ್ರತ ಖರೇನ ಆಗ್ಯದ. ಸುಳ್ಳು ಅಂತ ಯಾಕಂತೀರಿ? ಸುಳ್ಳು ಅಂದ್ರ ಪಾರಮಾರ್ಥಿಕ ದೃಷ್ಟಿಯಿಂದ ಇಲ್ಲ, ಮೂರೂ ಕಾಲದಲ್ಲಿ ಇಲ್ಲ ಅನ್ನುವಂತ ದೃಷ್ಟಿಯಿಂದ ಸುಳ್ಳಲಾಗತ್ತೇವಿ. ಮೂರೂ ಕಾಲದಲ್ಲಿ ಇಲ್ಲದಕ್ಕ ಏನಂತೀವಿ ನಾವು? ಮಿಥ್ಯಾ ಅಂತೀವ್ರಿ. ಇಲ್ಲ, ಮೂರೂ ಕಾಲದಲ್ಲಿ ಇಲ್ಲ, ಅದಕ್ಕೆ ಏನಂತೀವಿ? ಅತ್ಯಂತ ಅಭಾವ. ಅತ್ಯಂತ ಅಭಾವ. ಬಾಧೆ ಅಂತೀವ್ರಿ. ಪ್ರಾತಿಭಾಸಿಕ ಬಾಧ ಅಂದ್ರೆ ಬೇರೆಮ್ಮ. ಅಧಿಷ್ಠಾನದ ಜ್ಞಾನ ಆದಾಗ ಅಧ್ಯಸ್ಥದ ಜ್ಞಾನ ಸುಳ್ಳು ಅನಿಸ್ಕೊತೈತಲ್ಲ, ಅದಕ್ ಬಾಧ ಅಂತಾರ. ಮೂರು ಕಾಲದಲ್ಲಿ ಇರ್ಲಾರ್ದು ಬಾಧೆ ರೆಪ್ಪೋರು, ಎರಡ್ ಕಾಲದಾಗ ಇರ್ಲಾರ್ದು ನಾಶ ರೆಪ್ಪೋರು, ಒಂದ್ ಕಾಲದಾಗ ಇರ್ಲಾರ್ದು ಲಯ ರೆಪ್ಪೋರು. ಒಂದ್ ಕಾಲದಾಗ ಇಲ್ಲದ್ದು ಲಯ ರೀ. ಲಯ, ಬರೋಬರಿ. ಮೂರು ಕಾಲದಾಗ ಇಲ್ಲದ್ದು ಬಾಧ. ರೈಟ್, ಹಂಗ ನೀವು ಹಂಗ ಬರ್ರಿ. ಬಾಧ ಅಂತಂದ್ರ ಮೂರು ಕಾಲದಾಗ ಇಲ್ಲದಕ್ಕ ನಾವೇನಂತೇವಿ ಅಂದ್ರ, ನೀವು ಬಾಧ ಅನ್ನೋದಕ್ಕ ಅಲ್ಲಿ ಡಿಫ್ರೆನ್ಸ್ ಮಾಡಿ ನಾವು ತುಚ್ಛ ಅಂತೇವಿ. ಈಗ ಹಗ್ಗದಲ್ಲಿ ಹಾವು ಬಾಧ ಆಗ್ತತ್ರಿ ಏನ್ರಿ? ಹಗ್ಗದಾಗ ಹಾವು ಬಾಧ ಅನಿಸ್ಕೋತದ. ಆದ್ರ ಬಂಜೆ ಮಗ ಬಾಧ ಆಗ್ತಾನೇನ್ರಿ ಅವ? ಅದು ಅತ್ಯಂತ ಅಸತ್ತದ. ವ್ಯತ್ಯಾಸ ಗುರ್ತಿಸ್ರಿ. ತುಚ್ಛ ಅಂದ್ರೆ ಏನು, ಬಾಧ ಅಂದ್ರೆ ಏನು ಗುರ್ತಿಸ್ರಿ. ಎರಡು ಒಂದ ಅಂತೀರೇನು ಸಹನ? ಬಾಧ ಅಂದ್ರ ಬಾಧಿಸ್ಕೊಂಡ್ ಹೋಗ್ಬೇಕದು. ಅಧಿಷ್ಠಾನವಾಗಿ ಏನ್ ತೋರಿರ್ತೈತಲ್ಲ, ಬಾಧಿಸ್ಕೊಂಡ್ ಹೋದಾಗ ಮಾತ್ರ ಹಾವು ಸುಳ್ಳು ಅನಿಸ್ಕೋತೈತಿಲ್ಲ, ಅದಕ್ಕೆ ಬಾಧ ಅಂತಾರ. ಮಿಥ್ಯಾಕೋ ಬಾಧ ಕೈಯೇ ಹೇ. ನಾವು ಮಿಥ್ಯಾನ ಬೇರೆ ಅದ. ನಾ ಹೇಳ್ತಾ ಇರೋದು ಮೂರು ಕಾಲದಲ್ಲಿ ಇಲ್ಲ. ಬಂಜೆ ಮಗ ಎಲ್ಲದನ್ರಿ? ಮೂರು ಕಾಲದಲ್ಲಿ ಇಲ್ವೇ ಇಲ್ರಿಪ್ಪ.
ಅದಕ್ಕ ಬಾಧಕು ಮತ್ತು ಮೂರು ಕಾಲದಲ್ಲಿ ಇಲ್ಲದಕ್ಕನ ಅಸತ್ ಅದು ವ್ಯತ್ಯಾಸದ ಮತ್ತ ಅದ್ರೊಳಗೆ. ಈಗ ಬಂಜೆ ಮಗ ಇಲ್ಲ, ಗಗನ ಕುಸುಮ ಇಲ್ಲ, ಮನದ ಕೋಡಿ ಇಲ್ಲ, ಮೂರು ಕಾಲದಲ್ಲಿ ಇಲ್ಲ ಅದು. ಅದಕ್ಕೆ ತುಚ್ಛ ಅಂತ ಶಬ್ದ ಬಳಸ್ತೀವಿ ನಾವು. ಇದು ಅಪ್ರೋಕ್ಷ ಮಿಥ್ಯತ್ವಕ್ಕೂ ಬಾಧಕೈ ಅದ್ರ ಲಕ್ಷಣ ರೀ. ಮಿಥ್ಯತ್ವದಾಗ ಬಾಧ ಬರ್ತದೆ. ಮಿಥ್ಯ ಅಂದ್ರೆ ಬೇರೆ, ಅಸತ್ ಅಂದ್ರೆ ಬೇರೆ. ಇದು ಅನುಭವಕ್ಕೆ ತಗೊಂಡು ಸುಳ್ಳು ಮಾಡೋದದ್ರಿ ಪೂರ್ವಿ ಬಾಧದಾಗ. ಬಾಧದಾಗ ಏನಾಗ್ತದ, ಖರೆ ಅನ್ಸಿದ್ದು ಸುಳ್ಳು ಅನ್ಸ್ಕೊತದ. ಆದ್ರೆ ತುಚ್ಛ ಅನ್ನೋದು ಇಲ್ಲದು ಮೂರೂ ಕಾಲದಲ್ಲಿ ಇಲ್ಲ. ಬಂಜೆ ಮಗ ಏನದನ್ರಿ? ಬಂಜೆ ಮಗ ಅಂದ್ರೆ ಏನ್ರಿ? ಅಸತ್ ರೀ ಪೂರ್ವಿ, ಇಲ್ಲವೇ ಇಲ್ಲ. ಅಸತ್ತು, ಪೂರ ಅಸತ್ತು. ಮತ್ತೆ ಇದಕ್ ಮಿಥ್ಯಾ ಅನ್ಬಾರ್ದು, ಅಸತ್ತಿಗೆ ಮಿಥ್ಯಾ ಅಂತೀರೇನು? ಅದಕ್ಕ ತುಚ್ಛ ಅನ್ನೋದು. ಇವೆಲ್ಲ ಒಳಗಿನ ಸೂಕ್ಷ್ಮ, ಇವೆಲ್ಲ ಅದು ಅತ್ಯಂತ ಅಭಾವ ಅಂದ್ರೆ ತುಚ್ಛ ಹೌದಲ್ರಿ? ಅತ್ಯಂತ ಅಭಾವ ಅಂದ್ರ ತುಚ್ಛ. ಅತ್ಯಂತ ಅಭಾವ ಅಂದ್ರೆ ತುಚ್ಛ. ಒಂದು ಕಾಲದಾಗ ತೋರ್ತೈತೆ ಅಂದ್ರೆ ಮಿಥ್ಯ, ಮೂರು ಕಾಲದಾಗ ತೋರ್ತೈತೆ ಅಂದ್ರೆ ಸತ್ಯ, ಮೂರು ಕಾಲದಾಗ ಇಲ್ಲ ಅಂತಂದ್ರ ಅಸತ್. ಇಲ್ರಿ, ಒಂದ್ ಕಾಲದಾಗ ತೋರ್ತದ, ಇನ್ನು ಎರಡು ಕಾಲದಾಗ ತೋರುದಿಲ್ಲ ಅಂದ್ರೆ ಮಿಥ್ಯಾ. ಮಿಥ್ಯಾ ಇದ್ದಿದ್ದ ಬಾಧ ಆಗ್ತದ. ಮಿಥ್ಯಾಕೋ ಬಾಧಕ ಈ ಹೇ ವಿಚಾರ ಚಂದ್ರೋದಯ. ಇಷ್ಟ ಹೇಳಿದ್ರು ನೋಡ್ರಿ. 38ನೇ ಕಾರಿಕೆ ಒಳಗ ಹೇಳ್ತಾರ ನೋಡ್ರಿ, ಏನೇನ್ ಹೇಳ್ತಾರ. 38ನೇ ಕಾರಿಕೆ, ಉತ್ಪಾದಸ್ಯ ಅಪ್ರಸಿದ್ಧತ್ವಾತ್ ಅಜಂ ಸರ್ವಂ ಉದಾಹೃತಂ ನಚ ಭೂತಾದ ಅಭೂತಸ್ಯ ಸಂಭವೋಸ್ತಿ ಕಥಂಚನ. ಹುಟ್ಟುವುದು ಪ್ರಸಿದ್ಧವಾಗಿಲ್ಲವಾದ್ದರಿಂದ ಎಲ್ಲವೂ ಅಜವೇ ಎಂದು ಹೇಳಲ್ಪಟ್ಟಿರುತ್ತದೆ. ಇರುವುದರಿಂದ ಇಲ್ಲದ್ದು ಹುಟ್ಟುತ್ತದೆ ಎಂಬುದು ಎಂದೂ ಹೇಗೆ ಆಗಲಾರದು ಅಂತ ಹೇಳ್ತಾರೆ. Gaudapada understands the difficulty of the student in understanding this toughest topic of Advaita. ಅದ್ವೈತದ ಪರಾಕಾಷ್ಠೆಯನ್ನ ತಿಳಿದುಕೊಳ್ಳೋದಕ್ಕೆ ಸಾಮಾನ್ಯ ವಿದ್ಯಾರ್ಥಿಗಳು ಎಡುತ್ತಾರೆ. ಅವರು ಆ ಒಂದು ಕಠಿಣತೆ ಏನ ಆ ಪ್ರವೇಶ ಆಗುದಿಲ್ಲ ಆ ಬುದ್ಧಿ ಒಳಗ, ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಅದು ಪ್ರವೇಶ ಆಗ್ಲಾರದಕ್ಕ ಅವ್ರು ಏನ್ ಮಾಡಕತ್ತಾರ ಗೌಡಪಾದರು ಅಂತಂದ್ರೆ, ಹೌದಪ್ಪ ಸ್ವಲ್ಪ ಕಠಿಣ ಅದನು ಒಪ್ಕೋತಾರ. ಅದ್ವೈತ ಪ್ರವೇಶ ಆಗ್ಬೇಕಂದ್ರ ಸ್ವಲ್ಪ ಕಠಿಣ ಅದ. ಗೌಡಪಾದ ಅಂಡರ್ಸ್ಟ್ಯಾಂಡ್ಸ್, ತಿಳ್ಕೊಂಡಾರ ಏನು, ದ ಡಿಫಿಕಲ್ಟಿ ಆಫ್ ದ ಸ್ಟೂಡೆಂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟಫೆಸ್ಟ್ ಟಾಪಿಕ್ ಆಫ್ ಅದ್ವೈತ. ಅದ್ವೈತದ ಕಠಿಣತಮವಾದಂತಹ ವಿಷಯವನ್ನ ತಿಳ್ಕೊಳ್ಳೋದು ಸಾಮಾನ್ಯರಿಗೆ ಕಠಿಣ ಆಗ್ತದೆ. ಬ್ರಹ್ಮ ಸತ್ಯನ್ ಕ್ಯಾನ್ ಬಿ ವೆರಿ ಈಸಿಲಿ ಅಕ್ಸೆಪ್ಟೆಡ್, ಬಟ್ ಜಗತ್ ಮಿಥ್ಯತ್ವಂ ಈಸ್ ವೆರಿ ಡಿಫಿಕಲ್ಟ್ ಟು ಕ್ಲಾಸ್ಪ್. ನೋಡ್ರಿ ಏನಂತಾರ, ಬ್ರಹ್ಮ ಸತ್ಯ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ಬಹಳ ಹಗರದ, ಆದ್ರ ಜಗತ್ ಮಿಥ್ಯಾ ಅಂತ ತಿಳ್ಕೊಳ್ಳೋದು ಬಹಳ ಕಠಿಣ ಅದ. ಮಿಥ್ಯಾ ಅನ್ನೋ ಶಬ್ದ ಅಲ್ರಿ, ನೀವು ಅಲ್ಲ, ಎಂತ ದೊಡ್ಡ ದೊಡ್ಡ ಸನ್ಯಾಸಿಗಳಿಗಿನ ನೀನು ಒಗಟಾಗ್ಯದ ಇದು. ಆದ್ರೂ ಅದನ್ನ ಇಷ್ಟು ಚಂದ ಬಿಡಿಸಿ ನಿಮ್ಗೆ ಹೇಳಾಗತ್ತೀನಿ, ಕೆಲವು ಮಂದಿಗೆ ಇನ್ನೂ ಪ್ರವೇಶ ಆಗ್ಬಾರ್ದು. ಮಿಥ್ಯಾ ಅಂದ್ರೆ ಏನು, ಸತ್ಯ ಅನ್ನೋದು? ಸತ್ಯನು ಅಸತ್ತು ಅದು. ಸತ್ತು ಅಲ್ರಿ, ಅಸತ್ತು ಅಲ್ರಿ. ಸತ್ತು ಅಲ್ಲ, ಅಸತ್ತು ಅಲ್ಲ. ಸತ್ತ ಅಲ್ರಿ, ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ, ಏನೋ ಒಂದ್ ಬಿಡಿಸೇ ಬಿಡ್ತೀನಿ. ಈಗ ಇದು ಎರಡು ಅದಾವ. ಒಂದು ಸತ್ ಅಲ್ಲ ಅಂದ್ರೆ ಅಸತ್ತಿ ಹೋಗ್ಬೇಕು ನೀವು, ಅಸತ್ ಅಲ್ಲ ಅಂದ್ರೆ ಸತ್ತಿ ಬರ್ಬೇಕು. ಸತ್ತು ಅಲ್ಲ ಅಸತ್ತು ಅಲ್ಲ ಅಂದ್ರೆ ಏನ್ ನಂಗೆ ಆಕತ್ತಿದ? ಸತ್ ಅಲ್ಲ ಅಂದ್ರೆ ಅಸತ್ ಅನ್ಬೇಕ, ಅಸತ್ ಅಲ್ಲ ಅಂದ್ರೆ ಸತ್ ಅನ್ಬೇಕು. ಸತ್ತು ಅಲ್ಲ ಅಸತ್ತು ಅಲ್ಲ ಅಂದ್ರೆ ಏನಿದ್ ನಡಕ? ಯಾರು ತಿಳಿಯಾಗ ಬರೋದೇ ಇಲ್ಲ, ವಿಚಾರನ ಬರೋದಿಲ್ಲ. ಈಗ ಒಬ್ಬವಂಗ ಚಲೋ ಅಂದ್ರಿ, ಒಬ್ಬವಂಗ ಚಲೋ ಅಲ್ಲ ಅಂದ್ರಿ. ಚಲೋ ಅಲ್ಲ ಅಂತಂದ್ರೆ ಅದ್ ಏನಂತಂಗ ಕೆಟ್ಟ ಅಂದಂಗ ಆತ. ಚಲೋನು ಅಲ್ಲ ಕೆಟ್ಟನು ಅಲ್ಲ ಅಂದ್ರೆ ಏನ್ ಅರ್ಥ ಆಕೈತಿ ನಿಮಗ? ಹೇಳಕ್ ಬರ್ಲಾರ್ದಂತದ್ರ ನಿರ್ವಚನೆ. ಅದಕ್ಕ ಅವ್ರ ಶಬ್ದ ಪ್ರಯೋಗ ಏನ್ ಮಾಡಿದ್ರು ಅಂದ್ರ, ವಚಿಸ್ಲಿಕ್ಕೆ ಬರುದಿಲ್ಲಪ್ಪ ಇದು, ಬುದ್ಧಿಗೆ ನಿಲ್ಕೋದಿಲ್ರಿ ಇದು. ಮಿಥ್ಯಾ ಅನ್ನೋದು ಶಬ್ದ ಬುದ್ಧಿ ಒಳಗ ಇದನ್ನ ತಿಳ್ಕೊಳಕ್ ಆಗಂಗಿಲ್ಲ, ಬುದ್ಧಿ ಒಳಗ ಅಂತ ಶಕ್ತಿ ಇಲ್ಲ ಅಂತಾರ ಅವ್ರು. ಅದಕ್ಕೆ ಏನ್ ಮಾಡ್ಬಿಡ್ರಿ, ಅನಿರ್ವಚನಿ ಅಂದ್ಬಿಡ್ರಿ. ಅವ್ವ ತಾಯಿ ಮಾಯಾ ಅನಿರ್ವಚನಿ ಅದೀಯವ್ವ, ನೀನು ಕೃಪೆ ಮಾಡು ನನಗೆ ಸಾಕು, ಬೇರೆ ಏನು ಮಾಡ್ಬೇಡ, ನನಗೆ ಕೃಪೆ ಮಾಡು,
ನೀನು ಪಡದೆ ಸರಿಸ್ಕೊಂಡ್ಬಿಡು, ನಿನ್ನ ಹಿಂದೆ ಇದ್ದಂತಾವ ನಾರಾಯಣ ನನಗೆ ಕಾಣ್ತಾನ. ಒಂದೇನೋ ಲಕ್ಷಾರ್ಥ ದೃಷ್ಟಿಯಿಂದ ಹೇಳಾಗತ್ತೇನ. ಅಕ್ಕಿ ನಮಗ ಅನುಗ್ರಹ ಮಾಡ್ಲಿಲ್ಲ, ಅಕ್ಕಿ ಪರದೆ ಸರಿಸ್ಲಿಲ್ಲ, ಆ ಪರದೆ ಅಡ್ಡ ಬಂದದ ನಮಗ. ಭಗವಂತನ ನೋಡ್ಲಿಕ್ಕೆ ಪರದೆ ಮಾಡ್ಯಾಳಕ್ಕೆ ಅಡ್ಡ. ಅಕ್ಕಿ ಕೃಪೆ ಆದ್ರೆ ನಮಗ್ ಭಗವಂತ ಕಾಣ್ತಾನ. ಯವ್ವ ಅನ್ಬೇಕ, ಅಕ್ಕಿ ಅನುಗ್ರಹ ಮಾಡ ತಾಯಿ ಅನ್ಬೇಕು. ಅದನ್ನ ಬಿಟ್ಟು ಬೇರೆ ಏನ್ರಿ ಅಂದ್ರ ನಿಮ್ಮನ್ನ ಎಲ್ಲಿ ಹಾಕಿ ಏನ್ ಮಾಡ್ಬೇಕು ಆಕಿ ಮಾಡಿ ಜೋಗಪ್ಪನ ಮಾಡಿ ಕೈ ಬಿಡ್ತಾ. ವಶಿಷ್ಠರಂಗ ಆಕತ್ರಿ. ಅನುಗ್ರಹ ಮಾಡ ತಾಯಿ ಅನ್ಬೇಕು, ಆಕಿಗೆ ಕೈ ಮುಗಿಬೇಕು, ಬೇರೆ ಏನು ಮಾಡೋಂಗಿಲ್ಲ. ಆಕಿ ನೀನು ಪಡದೆ ಸರಸುವ, ನಿನ್ನ ಹಿಂದ ಇದ್ದಂತ ನಾರಾಯಣನ ತೋರಿಸು ಸಾಕ್. ನಿನ್ನ ವಕ್ರ ದೃಷ್ಟಿ ನನ್ನ ಮ್ಯಾಗ ಬೇಡ. ಎ ರಿಲೆವೆಂಟ್ ಕ್ವಶನ್ ಕಮ್ಸ್ ಅಪ್. ಒಂದು ಒಳ್ಳೆ ಪ್ರಶ್ನೆ ಬರ್ತದಂತಿಲ್ಲಿ. ಹೌ ಕ್ಯಾನ್ ದ ವೇಕಿಂಗ್ ಅಂಡ್ ಡ್ರೀಮ್ ಬಿ ಇಕ್ವೇಟೆಡ್? ಅಲ್ರಿ, ಸ್ವಪ್ನ ಮತ್ತು ಸ್ವಪ್ನಾವಸ್ಥೆ ಜಾಗ್ರತ ಅವಸ್ಥೆ ಎರಡು ಸಮ ಅಂತೀರಿ, ಅದ್ ಹೆಂಗ್ರಿ? ಸಮ ಇದ್ರ ಅದಕ್ಕೆ ಜಾಗ್ರತೆ ಯಾಕೆ ಅನ್ಬೇಕು, ಸ್ವಪ್ನ ಅಂತ ಹೆಸರು ಯಾಕಿಟ್ರಿ? ಎರಡಕ್ಕೂ ಸ್ವಪ್ನ ಅನ್ಬೇಕು, ಎರಡಕ್ಕೂ ಜಾಗ್ರತೆ ಅನ್ಬೇಕು. ಸ್ವಪ್ನ ಮತ್ತೆ ಜಾಗ್ರತಕ್ಕ ನೀವು ಎರಡಕ್ಕೂ ಈಕ್ವಲ್ ಅನ್ನಾಗತ್ತೀರಿ ಅಂತಂದ್ರ 10 ಬರೋಬರಿ 10 ಅಂತೀವಿ ನಾವು. ಇಕ್ವೇಶನ್ ಗಣಿತ 100 ಬರೋಬರಿ 100 ಅಂತೇವೇನ? ಹಂಗೈತೆನ ಅದು? ಸ್ವಪ್ನ ಬರೋಬರಿ ಜಾಗ್ರತ ಹಂಗೈತೆನ ಅದು? ಜೀವ ಬರೋಬರಿ ಈಶ್ವರ ಹಂಗೈತೆನ? ಜೀವ = ಪರಮಾತ್ಮ ಹಂಗೈತೆನ? ಮತ್ತ ಹಂಗಾದ್ರೆ ಈ ಜೀವರ ಅಂತ ಯಾಕೆ ಅನ್ಬೇಕು, ಪರಮಾತ್ಮರ ಯಾಕೆ ಅನ್ಬೇಕ? ವಿಚಾರ ಬರ್ತೇನಿಲ್ರಿ? ಮಹಾವಾಕ್ಯ ಅಂತಾರಲ್ಲ, ಆ ಮಹಾವಾಕ್ಯಕ್ಕೆ ಏನಂತಾರ್ರಿ? ಇಂಗ್ಲಿಷ್ನಾಗ ಇಕ್ವೇಶನ್ ಅಂತಾರ, ಕನ್ನಡದಾಗ ಸಮೀಕರಣ ಅಂತಾರ. ಯಾರು SSLC ಮಠ ಮಾಡಿರಿ ಸಮೀಕರಣ ಇರ್ತಾರ. A+B the whole square = A² + B² + 2AB. ಇದಕ್ಕೇನಂತಾರೀ? ಸಮೀಕರಣ ಅಂತಾರೆ. ಇದು SSLC ಮಠ ಕಲ್ತವ್ರಿಗೆ ನಾ ಹೇಳಾಗತ್ತೇನೆ, ಉಳಿದವ್ರಿಗೆ ತಿಳಿಯಂಗಿಲ್ಲ. ಇದು ನಾವ್ 2ನೇ ಕಲ್ತೇವ್ರಿ 3ನೇ ಕಲ್ತೇವಿ ಅನ್ನೋರಿಗೆ ತಿಳಿಯುದಿಲ್ಲ ಪಾಪ, ನಾ ಏನ್ ಮಾಡಕ್ ಬರಂಗಿಲ್ಲ. ಯಾರು ಅಲ್ಲಿ ಮಠ SSLC ಮಠ ಒಂದ್ ಕಲ್ತಾರ, ಜೀವ = ಈಶ್ವರ ಅಂದ್ರ ಮತ್ತೆ ಜೀವ ಅಂತ ಯಾಕಂದಿಪ್ಪ, ಅದಕ್ಕ ಈಶ್ವರ ಅಂತ ಯಾಕಂದಿಪ್ಪ? ಎರಡಕ್ಕೂ ಜೀವ ಉಪಾಧಿಯಿಂದ ಹೇಳಾಕತ್ತೇವ್ರಿ. ಉಪಾಧಿಯಿಂದ ಅಂದ್ರೆ ಏನ್ರಿ? ಜೀವನ ಉಪಾಧಿ ಅವಿದ್ಯೆಯಿಂದ ಅವ ಜೀವ ಅನ್ಸ್ಕೊಂಡಾನ್ರಿ, ಮಾಯಾ ಉಪಾಧಿಯಿಂದ ಅವ ಈಶ್ವರ ಅನ್ಸ್ಕೊಂಡಾನ. ಅವ ಯಾರದನ್? ನಿಜವಾಗಿ ಯಾರದನ್? ಅವ ಬ್ರಹ್ಮನೇ ಅಪ್ಪಾರ. ಬ್ರಹ್ಮನ ಅದನ್. ನೀ ಟೀಚರ್ ಅಲ್ಲ ಮಾತಾಡೋದು? ಟೀಚರ್. ಈಗ ನಾವೊಂದೇನೋ ಹೊಂಟೇನಿ ಹೇಳಕ್ ಹೊಂಟೇನ್ರಿ. ಇದಂತೂ ಉಪಾಧಿ ಇದೆಲ್ಲ ಕೇಳೇ ಬಿಟ್ಟಿರಿ. ಹೊಸಾದ್ ಹೇಳಾಕತ್ತೇನಿ, ಕೇಳ್ರಿ ಒಂದ್ ಸ್ವಲ್ಪ ಮನಸ್ಕೊಟ್ಟು ಕೇಳ್ರಿ. ಜೀವ = ಈಶ್ವರ ಆಗಲಿ, ಅಥವಾ ಸ್ವಪ್ನ ಬರೋಬರಿ ಜಾಗ್ರತ ಬಂದದ. ಈಗ ಸ್ವಪ್ನ = ಜಾಗ್ರತ ಅಂದ್ರ ಸ್ವಪ್ನಕ್ಕ ಮತ್ತ ಸ್ವಪ್ನ ಜಾಗ್ರತ ಅಂತ ಎರಡು ಯಾಕೆ ಅನ್ಬೇಕು? ಎರಡಕ್ಕೂ ಸ್ವಪ್ನ ಅನ್ಬೇಕು, ಎರಡಕ್ಕೂ ಜಾಗ್ರತ ಅನ್ಬೇಕು. ವಿಚಾರ ಬರ್ತೈತಿ ಇಲ್ರಿ? ವಿಚಾರ ಬರ್ತದ್ರಿ. ಮತ್ತ ಅದಕ್ಕೇನ್ ಪರಿಹಾರ ಯಾರು ಹೇಳ್ತೀರಿ? ಬೇಕಾದವ್ರು ಹೇಳಿ. MSc ಮ್ಯಾಥಮೆಟಿಕ್ಸ್ ಆದವ್ರು ಹೇಳಿರ್ಬೇಕಾರೆ ನನ್ಗೆ ಚಾಲೆಂಜ್. ಜಾಗೃತ ಪ್ರಪಂಚ ದೀರ್ಘಕಾಲ, ಸ್ವಪ್ನ ಪ್ರಪಂಚ ಅಲ್ಪಕಾಲ. ಮತ್ ಹಂಗಿದ್ರ ಅದಕ್ಕೆ ಹೋಲಿಕೆ ಎರಡು ಸಮ ಯಾಕನಾಗತ್ತೀರಿ? ನಾವ್ ಎಲ್ಲಿ ಪ್ರಶ್ನೆ ಮಾಡಾಗತ್ತೇವಿ ಗೌಡ್ರ? ಎರಡು ಸಮ ಅಂತ ಮಾಡಾಗತ್ತೇವಿ. ಮತ್ತೆ ಸಮ ಅಂತ ಅನ್ಬೇಕಾದ್ರೆ ಎರಡು ಹೆಸರು ಯಾಕಬೇಕು ಅಂತ ಕೇಳಾಗತ್ತೆ. ನನ್ನ ಪ್ರಶ್ನೆ ಎಲ್ಲದ? ನೀವು ಎರಡಕ್ಕೂ ವಿರುದ್ಧ ಧರ್ಮಗಳು ಏನದ ಅದು ಹೇಳಾಗತ್ತೀರಿ. ನಾ ಏನ್ ಹೇಳಾಗತ್ತೀನಿ? ಎರಡು ಸಮ ಅಂತ ಹೇಳಾಗತ್ತಾರಲ್ಲ, ಎರಡು ಸಮ ಅಂದ್ರೆ ಎರಡು ಹೆಸರು ಯಾಕೆ ಕೊಟ್ರಿ ಅಂತ ಕೇಳಾಗತ್ತೆ. ಸರ್ 7+3 = 6+4. ಬಿಡ್ರಿ, ನೀವು ಹೇಳ್ತೀರಿ ಗೊತ್ತೈತ್ ನನಗೆ, ನಿಮ್ಗೆ ಯಾರು ಕೇಳ್ಯಾರ? ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇದು ಆಕತ್ತಲ್ಲ ಸ್ವಪ್ನ.
ಜಾಗ್ರ ಇಲ್ಲಿ ಹೊರಗಡೆ ಕಾಣಿಸುತ್ತೆ, ಸ್ವಪ್ನ ಒಳಗಡೆ ಕಾಣಿಸುತ್ತೆ, ಅದಕ್ಕೆ ಹೆಸರು ಬದಲಾವಣೆ ಆಗಿತ್ತು. ಸ್ವಪ್ನ ಸೂಕ್ಷ್ಮ ಶರೀರದಲ್ಲಿ ಆಕತೆ, ಇಲ್ಲಿ ಸ್ಥೂಲ ಸೂಕ್ಷ್ಮದಲ್ಲಿ ಅನುಭವಕ್ಕೆ ಇದಾಕತ್ತಲ್ಲ ಇಲ್ಲಿ ಅದು ವ್ಯತ್ಯಾಸ ಆತು. ವ್ಯತ್ಯಾಸ ಹೇಳ್ಬಾರ್ದು ಬಿಡ್ರಿ, ಎರಡು ಸಮ ಇದ್ದಾಗ ವ್ಯತ್ಯಾಸ ಹೇಳ್ಬಂಗ. ಈಗ ಅದು ಸರಿಯಾಗಿ ಉತ್ತರ ಹೇಳಿದವರು ಅವ್ರೊಬ್ರ. ಈಗ ಎಷ್ಟು ಮಂದಿಗೆ ಅರ್ಥ ಆತು? ಎರಡು ನಮ್ಮ ಮನುಷ್ಯನ ಅಭಿವ್ಯಕ್ತತೆನ ಅದಾವ. ಅಲ್ಲಲ್ಲ, ಶಿವಪುತ್ರಪ್ಪನವ್ರು ಏನ್ ಹೇಳಿದ್ರಲ್ಲ, ಏನ್ ಹೇಳಿದ್ರು ಶಿವಪುತ್ರಪ್ಪನವ್ರು? ಇನ್ನೊಮ್ಮೆ ಹೇಳ್ರಿ, ವಿಚಾರ ಮಾಡ್ಲಿ ಅವ್ರು ಒಂದಿಷ್ಟ. 7 + 3 = 6 + 4 ಅಂತ ಹೇಳಿ ಸರ್. ಅವ್ರು ಹೇಳ್ದಂಗ ಮಾಡ್ರಿ. ಹಂಗಂದ್ರೆ ಏನು ಹೇಳ್ರಿ? ಈಗ ಅವ್ರು ಒಂದ್ ಕೊಟ್ಟಾರ, 7 + 3 = ನಾನು ಒಂದ್ ಬೇರೆ ಕೊಡ್ತೇನೆ, 13 - 3 ಅಂತ ಕೊಡ್ತೇನೆ. ಅಥವಾ ಅವ್ರೇನ್ ಕೊಟ್ಟಾರ, 7 + 3 = 6 + 4 ಕೊಟ್ಟಾರ. ಅದನ್ನ ಹೇಳ್ಕೊಡ್ರಿ. ಎರಡು ಒಂದೇ ಆಗ್ತದ್ರಿ ಅರ್ಥ? ಎರಡು ಅರ್ಥ ಒಂದ ಆಗ್ತದಿಲ್ರಿ? ಹ್ಞೂನ್ರಿ. ಎರಡು ಒಂದ ನಮೂನಿ ಕಾಣಕತ್ತಾವೇನ್ರಿ ಅವು? ಇಲ್ರಿ, ಸಂಖ್ಯೆ ಬೇರೆ ಬೇರೆ ಇದಾವ್ರಿ. ಜನ ಎರಡು ಸಂಖ್ಯೆ ಬೇರೆ ಇದ್ರು ಎರಡು ಅರ್ಥ ಒಂದ ಅದ. ಎರಡು ಅವಸ್ಥಾ ಬೇರೆ ಇದ್ರು ಕೂಡ ಎರಡು ಸುಳ್ಳೆ ಅದಾವ. ನೋಡಾಕ ಬೇರೆ ಕಾಣ್ತಾರ, ಆದ್ರ ಇಬ್ರು ಒಂದ ಅದಾರ. ಹಿಂಗ ಅಂದಂಗಿದು, ನೋಡಾಕ ಬೇರೆ ಅದಾರ, ಇಬ್ರು ಒಂದ ಅದಾರ. ಕಾಣಾಕ್ ಬೇರೆ ಕಾಣ್ತಾರ, ಇಬ್ರು ಒಂದೇ ಅದಾರ. ಇಬ್ರು ಒಂದ ಅದ. ಅದಕ್ಕ ಅಲ್ಲಿ ಆ ಆಕಾರ ಕಂಡಾಗ ಜೀವ ಅಂದೇವಿ, ಈ ಆಕಾರ ಕಂಡಾಗ ಈಶ್ವರ ಅಂದೇವಿ. ಏನ್ ಆಕಾರ ಕಂಡ್ರಿ? ಅಲ್ಲಿ ಅವಿದ್ಯಾ ಉಪಾಧಿ ನೋಡಿದ್ವಿ, ಜೀವ ಅಂದ್ವಿ. ಇಲ್ಲಿ ಮಾಯಾ ಉಪಾಧಿ ನೋಡಿದ್ವಿ, ಈಶ್ವರ ಅಂದೇವಿ. ಎಷ್ಟ್ ಮಂದಿ ತಿಳಿತೈತಿ ನನ್ಗೆ ಗೊತ್ತಿಲ್ಲ. ಇದು ಮಾಯಾ ಅವಿದ್ಯಾ ಎರಡು ಒಂದ ಅಲ್ಲ. ಅವಿದ್ಯಕ್ಕನ ಮಾಯನ ಅವಿದ್ಯೆ. ಹ್ಞೂನ್ರಿ. ಯಾರು ಮತ್ತೆ ವಿಶೇಷ ಹೇಳಾಕತ್ತಾರಲ್ಲಪ್ಪ ಯಪ್ಪ? ಯಾರು ಹೇಳಿದ್ರು ಅವಿದ್ಯಾ ಅಂದ್ರು ಒಂದ, ಮಾಯಾ ಅಂದ್ರು ಒಂದ ಅಂತ ಯಾರು ಹೇಳಿದ್ರು? ಮತ್ತ ಅದು ಒಂದ ಆದ್ರ ಒಂದ ಕಾಣ್ಬೇಕಲ್ಲ. ಸಮಷ್ಟಿ ಇದ್ದಿದ್ದಕ್ಕ ಮಾಯಾ ಅಂತೀವಿ, ವ್ಯಷ್ಟಿ ಇದ್ರ ಅವಿದ್ಯಾ ಅಂತೀವಿ. ಹ್ಞೂನ್ರಿ, ಹೌದ. ಮತ್ತದು ಬೇರೆ ಕಾಣಾಕ್ ಬೇರೆ ಕಾಣ್ತತೆ, ನಿಜವಾಗಿ ಒಂದ ಐತಿ, ಆದ್ರೆ ಕಾಣೋದು ಬೇರೆ ಕಾಣ್ತದ. ಬೆಂಕಿಯಿಂದನೇ ಹೊಗೆ ಹುಟ್ಟಿದ್ರು ಸಹಿತ ಆ ಹೊಗೆ ಬೆಂಕಿ ಅಂಶ ಅಲ್ಲ ಅಂತ ತಿಳಿಬೇಕು. ಬೆಂಕಿಯಿಂದ ಹೊಗೆ ಉದ್ಭವಿಸಿತು, ಹುಟ್ಟಿತು. ಆದ್ರೂ ಸಹ ಆ ಹೊಗೆ ಬೆಂಕಿಯ ಅಂಶ ಅಲ್ಲ, ಬೆಂಕಿಯಿಂದನೇ ಹುಟ್ಟಿರ್ಬೇಕು, ಆದ್ರೂ ಬೆಂಕಿಯ ಅಂಶ ಅಲ್ಲ ಅದು. ಅದೇ ರೀತಿ ಮಾಯ ಅನ್ಕೊಂತೀನಿ ನಾವು ಹಂಗ ಹೇಳಾಕತ್ತಿಲ್ಲ. ಅದು ಅಲ್ಲೇ ಅದು ಏನು ಬೆಂಕಿ ಹೊಗಿಗೆ ಮಾಯೆಗೆ ಮತ್ತ ಅದು ಉದಾಹರಣೆ ಕೊಟ್ಟಾರಲ್ಲ, ಅಲ್ಲಿ ಒಂದ್ ಲಕ್ಷಣ ಬೇರೆ ಹೇಳಾಕ್ ಕೊಟ್ಟಾರ. ಅದನ್ನ ತಗೊಂಬಂದ್ ಇಲ್ಲಿ ಹಚ್ಚಬೇಡ್ರಿ, ಇಲ್ಲಿ ಬೇರೆ ಹೇಳಾಕತ್ತೀವಿ ನಾವು. ಅಂದ್ರೆ ವಿಷಯಗಳನ್ನ, ಒಂದೇ ವಿಷಯವನ್ನ ಬೇರೆ ಬೇರೆ ಆಂಗಲ್ ನಿಂದ ಹೇಳಾಕತ್ತಾವ. ಅದು ಹೇಳ್ತಾರ ಹಂಗ. ಅದ್ರ ಯಾಕೆ ಅದು ಹೊಗಿ ಬೆಂಕಿಗೆ ಯಾಕೆ ಹೇಳಾಕತ್ತಾರ? ಅಲ್ಲೇ ಅಲ್ಲೊಂದ್ ಕಾರಣ, ಅಲ್ಲೇ ಒಂದ್ ಬೇರೆ, ಅಲ್ಲೊಂದ್ ರಹಸ್ಯ ಅದ. ಈಶ್ವರ ಸೃಷ್ಟಿ ಜಾಗೃತ, ಜೀವ ಸೃಷ್ಟಿ ಸ್ವಪ್ನ. ವ್ಯತ್ಯಾಸ ಹೇಳತ್ರಿ ಗೌಡ್ರ. ನಾ ಹೇಳೋಕ್ರ ಲಕ್ಷಣ ಬರಬಾರ್ದು ಗೌಡ್ರಿಗೆ. ನೀವು ವ್ಯತ್ಯಾಸ ಹೇಳಾಕತ್ತೀರಿ. ಸಮ ಯಾಕಂತ ಕೇಳಾಕತ್ತೀವಿ. ನಮ್ ಪ್ರಶ್ನೆ ಇರೋದು ಸಮತ್ವದ ಕಡೆಗೆ, ವೈಷಮ್ಯದ ಕಡೆ ಇಲ್ಲ. ಕೆಲವೊಂದು ನೋಡ್ರಿ ಹೇಳ್ತೀನಿ, ಜಾಗೃತಕ ಸ್ವಪ್ನಕ್ಕ ಕೆಲವೊಂದು ಸಮಾನ ಧರ್ಮಗಳದಾವ, ಕೆಲವೊಂದು ವಿರುದ್ಧ ಧರ್ಮಗಳದಾವ. ಏನ್ರಿ? ಈಗ ಸಮಾನ ಧರ್ಮದಾಗ ಅಷ್ಟ ನೋಡಾಕತ್ತೀವಿ ನಾವು, ಪೂರ್ವ ಭಾಗದಾಗ ನೋಡಾಕತ್ತಿಲ್ಲ ನಾವು. ಜೀವ ಈಶ್ವರ ಐಕ್ಯ ಮಾಡುವಂತದ್ರಾಗ ಭಾಗತ್ಯಾಗ ಲಕ್ಷಣ ಮಾಡಿ ಹೇಳ್ತೇವಿ. ಭಾಗತ್ಯಾಗ ಲಕ್ಷಣ ಮಾಡ್ದ ಹೇಳಂಗಿಲ್ಲ ನಾವು. ಅಲ್ಲಿ ಅವಿದ್ಯೆ ಉಪಾಧಿಯನ್ನು ಕಳಿತೀವಿ, ಅಲ್ಲಿ ಮಾಯಾ ಉಪಾಧಿಯನ್ನು ಕಳೆದು ಐಕ್ಯ ಹೇಳ್ತೇವಿ. ಮತ್ತ ಉಪಾಧಿ ದೃಷ್ಟಿಯಿಂದ ಇವ ಕೇಳಾವ, ಅವ ಕೊಡಾವ, ಕರ್ಮಫಲ ದಾತ ಅದಾನ, ಇವ ಬೇಡಾವದಾನ. ಇವ ಜೀವ ನೋಡಾಕ ಅವ ಬೇರೆ, ಅವ ಇಸ್ಕೊಳಾವದಾನ, ಅವ ಕೊಡಾವದಾನ. ಆದ್ರೂ ಅವರಲ್ಲಿ ಐಕ್ಯ ಎಲ್ಲಿ ಹೇಳ್ತೇವೆ ನಾವು? ಭಾಗತ್ಯಾಗ ಲಕ್ಷಣ ಮಾಡಿದಾಗ ಐಕ್ಯ ಹೇಳ್ತೇವಿ. ಭಾಗತ್ಯಾಗ ಮಾಡ್ದನ ಐಕ್ಯ ಹೇಳ್ತೇವೇನು? ಇಲ್ಲ. ವಿಚಾರ ಮಾಡಬೇಕು. The waking word exists. A relevant question comes up. How can a waking and a dream word equated? The waking word exists independent of us, but the dream word exists depending on us.
ಜಾಗೃತ ಪ್ರಪಂಚ ಸ್ವತಂತ್ರವಾಗಿ ಅದ, ಸ್ವಪ್ನ ಪ್ರಪಂಚ ನಮ್ಮ ಮ್ಯಾಗ ಅವಲಂಬಿತವಾಗಿ ಅದ. ದ ಡ್ರೀಮ್ ವರ್ಡ್ is subject to projection, but the waking world have an independent ಏನಂತಾರು, the dream world is subject to projection, but the waking world seems to have an independent existence. ಅಂದ್ರ ಸ್ವಪ್ನ ವ್ಯಕ್ತಿಗತ ತೋರ್ತದ, ಯಾವ ನೋಡಕತ್ತಾನ ಅವ್ಗ ಒಬ್ಬ ಕಾಣ್ತದ, ಎಲ್ಲರಿಗೂ ಕಾಣಂಗಲ್ಲ ಅದು. ಅದಕ್ಕೆ ಏನಂತೀವಿ ನಾವು, ಯಾವ್ದು ಎಲ್ಲರಿಗೂ ಕಾಣ್ತದ ಅದು ಜಾಗೃತದ, ಯಾವ ಒಬ್ಬವಂಗ ಕಾಣ್ತದ ಇದು ವ್ಯತ್ಯಾಸಕ್ಕೆ ಬಂದ್ವಿ ನೋಡ್ರಿ. ಈ ವ್ಯತ್ಯಾಸಕ್ಕೆ ಬಂದ್ವಿ. ಯಾವ್ದು ಒಬ್ಬವಂಗ ಕಾಣ್ತದ ಅದಕ್ಕೆ ಸ್ವಪ್ನ ಅಂತೀವಿ, ಯಾವ್ದು ಎಲ್ಲರಿಗೂ ಕಾಣ್ತದ ಅದಕ್ಕೆ ಜಾಗೃತ ಅಂತೀವಿ. ತಿಳ್ಕೊಡ್ರಿ, ಇದು ಮಾಂಡುಕ್ಯ, ಕೈವಲ್ಯ ಪದ್ಧತಿ ಅಲ್ಲ. ಮಾಂಡುಕ್ಯ ಉಪನಿಷತ್ತು ಕೈವಲ್ಯ ಪದ್ಧತಿಗಿಂತ ಬಹಳ ಆಳವಾದದ್ದು. ಆನ್ ವಾಟ್ ಬೇಸಿಸ್ ಕ್ಯಾನ್ ದ ಟೂ ವರ್ಡ್ಸ್ ಬಿ ಇಕ್ವೇಟೆಡ್? ಅಂದ್ರೆ ಎರಡರಲ್ಲಿ ಸಮಾನವನ್ನ ಧರ್ಮ ಹೇಳಾಕತ್ತೀರಿ ಅಂದ್ರೆ ಎಲ್ಲಿ ಹೇಳಾಕತ್ತೀರಿ? ವೆನ್ ಐ ಗೋ ಟು ಸ್ಲೀಪ್ ಅಂಡ್ ಎಂಟರ್ ದ ಡ್ರೀಮ್, ಯಾವಾಗ ನಾನು ಸ್ವಪ್ನಕ್ಕೆ ನಾ ಪ್ರವೇಶ ಮಾಡಬೇಕಾದಾಗ ನಾನು ಐ ಲೀವ್ ದ ವೇಕಿಂಗ್ ವರ್ಲ್ಡ್, ಜಾಗೃತ ಪ್ರಪಂಚವನ್ನ ಬಿಡಬೇಕಾಗ್ತದೆ. ದ ಸೇಮ್ ವೇಕಿಂಗ್ ವರ್ಲ್ಡ್ ಇಸ್ ಎಕ್ಸ್ಪೀರಿಯನ್ಸ್ಡ್ ವೆನ್ ಐ ವೇಕ್ ಅಪ್. ಮತ್ತೆ ಎಚ್ಚರ ಆದ್ಮೇಲೆ ಆ ಸ್ವಪ್ನಕ್ಕೆ ಹೋಗೋಕ್ಕಿಂತ ಮೊದಲು ಯಾವ ಜಗತ್ತನ್ನ ನಾ ಅನುಭವ ಮಾಡಿದ್ದೆ ಅದ ಜಗತ್ತು ಮತ್ ನನಗ ಜಾಗೃತಕ್ಕೆ ಬಂದ್ಮ್ಯಾಗ ಅನುಭವಕ್ಕೆ ಬರ್ತದೆ. ದ ವೇಕಿಂಗ್ ವರ್ಲ್ಡ್ ಸಿಮ್ಸ್ ಟು ಬಿ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ ಆಫ್ ಮೀ. ಜಾಗೃತ ಪ್ರಪಂಚ ಅದು ಸ್ವತಂತ್ರ ಅದ ಏನೋ ಅನ್ನುವಂಗ ನನಗ ಭಾನ್ ಆಗ್ತದೆ. ವೆದರ್ ಐ ಆಮ್ ಅವೇಕ್, ಸ್ಲೀಪಿಂಗ್, ಅಬ್ಸರ್ವಿಂಗ್ ಆರ್ ನಾಟ್ ಅಬ್ಸರ್ವಿಂಗ್. ನಾ ಏನು ಮಲ್ಕೊಂಡೇನು ಅಂತಿಲ್ಲ, ನಾ ಜಾಗೃತಕ್ಕೆ ಬಂದೇನಂತೂ ಗೊತ್ತಿಲ್ಲ, ನಾನ್ ನೋಡಾಕತ್ತೇನಿ ಅಂತೂ ಗೊತ್ತಿಲ್ಲ, ನಾನ್ ನೋಡಾಕತ್ತಿಲ್ಲ ಅಂತೂ ಗೊತ್ತಿಲ್ಲ. ನನಗ್ ಸಾಮಾನ್ಯವಾಗಿ ಏನ್ ಅನಿಸ್ತದ, ಜಾಗೃತ ಇದು ಮೊದಲ ಅದ. Therefore, the waking world must have originated from some other cause, and so I cannot claim that I am lending existence to the world. ಆದ್ರಿಂದ ನಮ್ಗೆ ಏನ್ ಅನಿಸ್ತದ, ಜಾಗೃತ ಪ್ರಪಂಚ ಇದು ಮೊದಲಿಂದ ಅದ ಅನಿಸ್ತದ. ಸ್ವಪ್ನ ಪ್ರಪಂಚಕ್ಕೆ ಎದ್ದ ಮ್ಯಾಗ ಗೊತ್ತಾಗ್ತದ, ಸ್ವಪ್ನ ಪ್ರಪಂಚಕ್ಕ ಅದು ಸ್ಥಾನವನ್ನು ಕೊಟ್ಟಾವ. ನನ್ನ ಮನಸ್ಸ ನನಗ ಸ್ವಪ್ನ ಆಗಿ ತೋರೈತಿ ಅನ್ನೋದು ಎಚ್ಚರ ಆದ್ಮ್ಯಾಗ ಗೊತ್ತಾಗ್ತದ. ಸ್ವಪ್ನದಾಗ ಗೊತ್ತಾಗಂಗಿಲ್ಲ. ಮತ್ತೆ ಜಾಗೃತದಾಗ ನಮ್ಗೆ ಗೊತ್ತಾಗತ್ತೇನೋ, ಇದನ್ನ ಹೊರಚಲ್ಲೇನಿ ಜಾಗೃತ ಪ್ರಪಂಚನ ಅಂತ ಅನಿಸ್ತತೆ ನಮಗ? ಇಲ್ಲ, ಗೊತ್ತಾಗೋದಿಲ್ಲ. ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್, ಇದು ಅಬ್ಜೆಕ್ಟಿವ್ ಅನಿಸ್ತದೆ. ಆದ್ರೆ ಶಾಸ್ತ್ರ ದೃಷ್ಟಿಯಿಂದ ಇದು ಕೂಡಾನು ಹೇಳ್ರಿ ಮುಂದೆ, ಜಾಗೃತ ಪ್ರಪಂಚ ಸ್ವಪ್ನ ಪ್ರಪಂಚಗತೆನ ಇದು ಸಬ್ಜೆಕ್ಟಿವ್ನ ಐತಿ. The world is really present, independent of me, and has been originated by cause other than me. ಜಾಗೃತ ಪ್ರಪಂಚ ಇದು ಮೊದಲ ಅದ, ಇದು ಸೃಷ್ಟಿ ಆಗ್ಯದ, ಇದನ್ನು ನಾನು ಹೊರಚೆಲ್ಲಿಲ್ಲ. ಆದ್ದರಿಂದ ಇದಕ್ಕ ಜಗತ್ತು ಐತಂದ್ರ ಇದಕ್ಕೊಂದು ಕಾರಣ ಇರ್ಬೇಕಲ್ಲ ಅಂತ ಕಾರಣ ಹುಡ್ಕಾಕ್ ಹೋಗ್ಯಾರ ಇವ್ರೆಲ್ಲಾರು ಪಂಡಿತರು. This is the doubt that will repeatedly arise. ಇದು ಏನದ, 11 ಮಂದಿ ಮತವಾದಿಗಳು ಏನು ಗಡ್ಡಿ ಗೆಣಸು ತಿಂದ್ಕೊಂಡು ಶಾಸ್ತ್ರ ಮಾಡ್ಯಾರಲ್ಲ, ನೈಯಾಯಿಕರಾದಿಗಳು 11 ಮಂದಿ ವೇದಾಂತಿ ಬಿಟ್ಟು, ಅವರು ಇಲ್ಲಿ ಈ ತಪ್ಪು ಮಾಡ್ಯಾರ. ತಿಳ್ಕೊಡ್ರಿ. ಗೌಡಪಾದ gives an answer, one answer earlier, and here he gives a different answer. ಇದಕ್ಕೆ ಉತ್ತರನ ಬೇರೆ ರೀತಿಯಿಂದ ಕೊಟ್ಟಾರ ಗೌಡಪಾದರು, ಈಗ ಇನ್ನೊಂದು ರೀತಿಯಿಂದ ಉತ್ತರ ಕೊಡಾಕತ್ತ. ಏನು? The earlier answer is that the same argument is given in the case of dream also. Dream is accepted as a projection only in the waking state. ಸ್ವಪ್ನ ಸುಳ್ಳಾಗಿದ್ದು ಸ್ವಪ್ನದಾಗ ಅಲ್ಲ, ಜಾಗೃತ ಬಂದ ಸುಳ್ಳಾಗ್ಯದ. accepted as a projection in a dream state. ಸ್ವಪ್ನದಲ್ಲಿ ಇದು ನಾನಾ ಹೊರಚಲ್ಲೇನೆ ಅನುಭವ ಆ ತೈಜಸ್ನಿಗೆ ಇಲ್ಲ. Similarly, this word is an objective word as long as it is looked from Vishwa's perspective. ಅದೇ ರೀತಿ ಹೆಂಗ ತೈಜಸ್ನಿಗೆ ಸ್ವಪ್ನ ಪ್ರಪಂಚ ಹೊರಗಿದೆ, ಹೆಂಗ ಹೊರಗ ಜಗತ್ತದ ಅಂತ ಹೆಂಗ ಅನುಭವಕ್ಕೆ ಬಂದೈತೋ, ಆದ್ರೆ ನಿಜವಾಗಿ ಅವನ ಅದನ್ನ ಹೊರಚಲ್ಯಾನೋ, ಅದೇ ರೀತಿ ಜಾಗೃತ ಪ್ರಪಂಚದಾಗಿದ್ದಾಗ ಇದು ಪ್ರಪಂಚ ಹೊರಗದ ಅಂತ ತಿಳ್ಕೊಂಡಾನ. ಆದ್ರೆ ಜಾಗೃತ ಪ್ರಪಂಚದಿಂದ ಏಳುವಂತದ್ದು ಒಂದು ಸಾಧನೆ ಅದ. ಅದು ಸಹಜ ಹೇಳಂಗಿಲ್ಲ. ಸ್ವಪ್ನದಿಂದ ಸಹಜ ಹೇಳ್ತೀವಿ ಎಲ್ಲಾರು, ಜಾಗೃತದಿಂದ ಹೇಳುವುದು ಏನದಲ್ಲ ಅದಕ್ಕ ಜ್ಞಾನ ಅಂತಾರ. ಅದು ಆಗೋ ಮಠ ನಮ್ಗೇನ್ ಅನಿಸ್ತದ, ಹೊರಗ ಜಗತ್ತ ಅದನ ಅನಿಸ್ತದ.
But if looked from the Turian angle, the waking world will remain an objective world. ತುರಿಯನ ದೃಷ್ಟಿಯಿಂದ ನೋಡಿದಾಗ ಇದು ನಾನ ಹೊರಚಲ್ಲೇನಿ ಅನಿಸ್ತದ. ಅನ್ಸೈತೆ ನಮಗ? ಗೌಡಪಾದ್ರ ಹೇಳಿದ್ರು, ಇದು ಗೌಡಪಾದ್ರ ಅನುಭವ ಆತು, ನಮಗ ಅನುಭವ ಆಗೈತೇನು? ಅನುಭವ ಆದ್ರ ನಾವು ಜ್ಞಾನಿಗಳು, ಅನುಭವ ಆಗಿಲ್ರಿ ಅಂದ್ರ ಪಕ್ಕಾ ಅಜ್ಞಾನಿಗಳು ಅಂತ ಹೇಳ್ದಂಗ ಈ ಮಾತಿನ ಅರ್ಥ. ಯಾರಿಗೆ ತಿಳಿತು? ತಿಳ್ಕೊಂಡ್ರಿ. ಯಾರಿಗೆ ತಿಳಿದಿಲ್ಲ ಹಿಂದ್ ಉಳ್ಕೊಂಡ್ರಿ. ಏನ್ ಮಾಡಕ್ ಬರಂಗಿಲ್ಲ, ಏನೇನು ಮಾಡಕ್ ಬರಂಗಿಲ್ಲ. ಇಷ್ಟ ಐತಿ ನೋಡಿ, ಕಸರತ್ತ ಇರೋದ ಇಷ್ಟ ಐತಿ. ಅದು ಎಂದ್ ಆಕೈತೋ ಆಕೈತಿ. ಇದ್ದಾರ ಮನೆಗಿಂದ ಏನ್ ನೋಡ್ರಿ ಚಾವಿ ಇದು, ಇದನ್ನ ಕೊಟ್ಟು ಹೋಗ್ಬಿಡ್ರಿ ಮಮ್ಮರಿ ಅವ್ರ ಮನೆ. ಮ್ಯೂಟ್ ಮಾಡ್ರಿ. ಕೊಟ್ಟು ಹೋಗ್ಲಿ. ಹಿಯರ್ ಗೌಡಪಾದ ಗಿವ್ಸ್ ಎ ಡಿಫರೆಂಟ್ ಆನ್ಸರ್. ಇಲ್ಲಿ ಬೇರೆ ಉತ್ತರ, ಇದು ಹಿಂದ್ ಕೊಟ್ಟಿದ್ದು ಉತ್ತರ, ಈಗ ಬೇರೆ ಉತ್ತರ ಕೊಡ್ತಾರ ಕೇಳ್ರಿ. Assuming that the waking world is not my projection and that it has been an independent existence of its own, then there must be a cause for the world. ಅಲ್ರಿ ಜಗತ್ ಮೊದಲ ಅದರಿ, ಯಾಕ ಎದ್ದೇ ಇಲ್ಲವ? ಸ್ವಪ್ನದಲ್ಲಿ ಜಾಗ್ರತೆ, ಸ್ವಪ್ನ ಹೆಂಗ ಮೊದಲ ಐತಂತಾನು ಹಂಗ ಇವ ಏನಂತಾನ, ಇದು ಮೊದಲ ಅದರಿ ಜಗತ್ತು. ಹಾ, ಮೊದಲ ಐತಂದ್ರ ಇದು ಯಾವಾಗ್ಲಿಂದ ಐತಪಾ, ಇದಕ್ಕ ಕಾರಣ ಏನಪ್ಪಾ? ಪತ್ತೆ ಹಚ್ಚಿದ ಹುಡ್ಕಾಕ್ ಹೊಂಟ ಏನ್ರಿ? ಜಿಜ್ಞಾಸು ಬುದ್ಧಿ ಮನುಷ್ಯಂದಂಗ ಅದ. ಇದಕ್ಕೇನ್ ಕಾರಣ? ಮೊದಲ ಐತಿ ಅಂದ ಇದಕ್ಕೇನ್ ಕಾರಣ? ಜಗತ್ತಿಗೆ ಕಾರಣ ಏನು ಹುಡ್ಕಾಕ್ ಹೊಂಟ. ಇಟ್ ವಾಸ್ ಆಸ್ಕ್ಡ್ ಐದರ್ earlier as what is the cause was. This was analyzed from the standpoint of various theories of creation such as Satkaryavada, Sankhya, Yoga, Asatkaryavada, Nyaya Vaisheshika, Karma Karyavada of Vedic and Buddhist theories. ಎಲ್ಲರೂ ಬಂದ್ರು ನೋಡಿರ್ತಾರೆ. ಇವರೆಲ್ಲರೂ ತಮ್ಮ ನಿರ್ಣಯ ಮಾಡಿದ್ರು. ಸತ್ಕಾರ್ಯವಾದ ಅಂತ ಒಬ್ಬವಂತಾನ. ಯಾರನ್ನವ್ರಿ ಸತ್ಕಾರ್ಯವಾದ? ಗೌಡ್ರ ಸತ್ಕಾರ್ಯವಾದ ಹೇಳವ ಯಾರ್ರಿ ಗೌಡ್ರ? ಪೂರ್ವಮೀಮಾಂಸಕ. ತಪ್ಪಿದ್ರಿ. ಸಾಂಖ್ಯ ನೀವು ಸುಮ್ಮಿರ್ರಿ, ನಿಮ್ ಕೈಯಾಗ ಬುಕ್ ಇದ್ದವ್ರು ಸುಮ್ಕೊಂಡ್ರಿ ಒಂದಿಟ್ರಿ, ಬೇರೆಯವ್ರು ಕೇಳ್ತೀವಿ. ಸಾಂಖ್ಯ ಹೇಳಿದ ಲಕ್ಷ್ಯ ಇರಂಗಿಲ್ಲ ಅವ್ರಿಗೆ. ಸುಮ್ನೆ ಹಂಗ ಪುರಾಣ ಕೇಳ್ದಂಗ ಕೇಳ್ತಾರ ಬತ್ತಿ ಹೊಸ್ಕೊಂತ. ಏನ್ ತಿಳಿತೈತಿ? ಮುಂದಿನ ಶ್ಲೋಕಗಳ ಬಾಳ ಕಠಿಣ ಅದಾವ. ನನಗೆ ವಜ್ಜ ಆಕತ್ ನೀವ್ ಹೇಳಿಕಂದ್ರ. ನೀವ್ ಹೇಳ್ಕೊಂತ ಹೋದ್ರಿ ಅಂದ್ರ ಅವ್ರ ಹಂಗ ಹೂ ಅಂದ್ಬಿಡ್ತಾರ, ವಿಚಾರನೆ ಮಾಡಂಗಿಲ್ಲ. ಸಾಂಖ್ಯ ಹೇಳ್ತಾನ ಇದನ್ನ ಸತ್ಕಾರ್ಯವಾದ. ಏನ್ರಿ ಸತ್ಕಾರ್ಯವಾದ ಅಂದ್ರೆ ಯಾರು ಹೇಳ್ತೀರಿ? ಹೋಲ್ಬಿಟ್ಟು ಸಾಂಖ್ಯ ಹೇಳಿದ ಏನ ಹಂಗಂದ್ರ ಏನು? ಯಾರು ಹೇಳ್ತೀರಿ? ಕಮಲಮ್ಮ ಗೊತ್ತಿಲ್ರಪ್ಪ. ಹೇಳಿದ್ನಲ್ರಿ. ಸಹನ ಇದ್ದುದೇ ಹುಡ್ತದ್ರಿ ಪೋರ್, ಇಲ್ಲದ ಎಲ್ಲಿ ಹುಡ್ತದ ಅಂತ ಹೇಳಿದ್ರಿ ಪೋರ್. ವೆರಿ ಗುಡ್ ಫೈನ್. ಕರೆಕ್ಟ್. ಇದು ಸತ್ಕಾರ್ಯವಾದ ಹೇಳಿದ್ದು ಸಾಂಖ್ಯ ಯೋಗ. ಅಸತ್ಕಾರ್ಯವಾದ ಯಾರು ಹೇಳಿದ್ರಿ? ಮತ್ ಬೇರೆಯವ್ರು ಕೇಳ್ತೇನ, ನಾ ಯಾರು ಹೇಳ್ಬೇಡ. ಅಸತ್ಕಾರ್ಯವಾದ ಯಾರು ಹೇಳಿದ್ರು? ಸರ್ ನೀವ್ ಹೇಳ್ಬೇಡ ನಿಂದ್ರಿ, ಬುಕ್ ಇದ್ದವ್ರು ಹೇಳ್ಬೇಡ್ರಿ. ಅಸತ್ಕಾರ್ಯವಾದ ಯಾರು ಹೇಳಿದ್ರು? ಸಂಗೀತ. ನೆನಪು ಬರವಲ್ದ್ರಪ್ಪ ರೀ. ನೆನಪು ಬರವಲ್ದ ಬಿಡ್ರಿ. ಆ ನ್ಯಾಯಿಕರೊಳಗೆ ಅದ್ರಾಗ ಒಬ್ರು ಇದ್ರಾಗ ಇಬ್ರು ಮಂದಿರಪ್ಪ ರೀ. ಇದ್ರಾಗ ಇಬ್ರು ಮಂದಿ ಮೊದ್ಲಿನವ್ ಹೇಳಿದ್ರ ಅಂತ ಅಷ್ಟು. ನೈಯಾಯಿಕ ಕರೆಕ್ಟ್. ನೀವ್ ಹೇಳಿದ್ದ ನೈಯಾಯಿಕನ ಕರೆಕ್ಟ್. ಅಸತ್ಕಾರ್ಯವಾದ ನೈಯಾಯಿಕ ಹೇಳ್ಯಾನ. ನ್ಯಾಯ ವೈಶೇಷಿಕರು ಇಬ್ರು ಕೂಡ ಅದನ್ನ ಒಪ್ತಾರ. ಅವ್ರಿಬ್ರು ಅಣ್ಣ ತಮ್ಮ ಅವರು. ಅವ ಇದ್ದಲ್ಲಿ ಅವ ಇರ್ತಾನ, ಅವ ಇದ್ದಲ್ಲಿ ಅವ ಇರ್ತಾನ. ಏನಂತಾರ್ರಿ ಇವ್ರು? ಅಸತ್ಕಾರ್ಯವಾದ. ಅಸತ್ಕಾರ್ಯವಾದ ಅಂದ್ರೆ ಏನು? ಸಹನ ಅವ್ರು ಬೇಡ, ಬೇರೆಯವ್ರು ಯಾರು ಹೇಳ್ತೀರಿ? ಸಂಗೀತನೂ ಬೇಡ. ಅಸತ್ಕಾರ್ಯವಾದ ಅಂದ್ರೆ ಏನ್ರಿ? ಗೌಡ್ರು ಹೇಳ್ತಾರ ನೋಡ್ರಿ. ನಮಗ ಗೊತ್ತಾಗೋದ್ರಿ ಇದು. ಗೊತ್ತಾಗವಲ್ದವ್ರಿ. ಮತ್ ಬೇರೆ ಯಾರು ಹೇಳ್ತೀರಿ? ಕೈ ಎತ್ರಿ. 27 ಮಂದಿ 35 ಮಂದಿ ಅದ್ರಲ್ರಿ, ನಾನೇ ಎಣಿಸಿಲ್ಲ. ಯಾರು ಹೇಳ್ರಿ? ಅಸತ್ ಕಾರ್ಯವಾದ ಅಂದ್ರೆ ಏನು? ಇಲ್ದೇ ಇರೋದೇ ಹುಟ್ಟುದೇ ಇಲ್ಲ ಅಂತ.
ಹಾ ಕರೆಕ್ಟ್. ಯಾರದು? ಚಂದ್ರಮ್ಮ. ಸತ್ಕಾರ್ಯ ಅಂದ್ರೆ ಇದ್ದದ್ದೇ ಹುಟ್ಟಲ್ಲ ಅಂದ್ಮೇಲೆ ಅಸತ್ಕಾರ್ಯ ಇಲ್ದೇ ಇರೋದು ಹೇಗ್ ಹುಟ್ಟುತ್ತೆ ಅದು ಹುಟ್ಟಲ್ಲ ಅಂತ. ಹಾ ಇಲ್ಲದೆ ಹುಟ್ಟೋದಿಲ್ಲ. ಶೂನ್ಯದಿಂದ ಶೂನ್ಯವಾದಿ ಬರ್ತಾನ. ಅವ ಏನು ನ್ಯಾಯ ವೈಶೇಷಿಕ ಇದು ಅಸತ್ ಕಾರ್ಯವಾದಿ. ಇನ್ನ ಕರ್ಮ ಕಾರ್ಯವಾದ ಯಾರು ಒಪ್ಪ್ಯಾರ್ರಿ ಇದನ್ನ? ಎಲ್ಲ ಹೇಳ್ಕೊಂತ ಬಂದೇನ ನಾ ಹುಟ್ಟಾಕ್ ನಮ್ ಕರ್ಮ ಕಾರಣ ಅನ್ನವ್ ಯಾರು? ಅಗದಿ ಫೇಮಸ್ ಉದಾಹರಣೆ ಇದು. ಇದನ್ನ ಬಿಟ್ರೆ ಇದು ನಿಮ್ಗೆ ಹೇಳಕ್ ಬರ್ಲಿಕ್ಕಂದ್ರೆ ನಿಮ್ಗೆ ಶಾಸ್ತ್ರನ ಗೊತ್ತಿಲ್ಲ ಅನ್ನಂಗ. ಪೂರ್ವ ಮೀಮಾಂಸಕ ಕರೆಕ್ಟ್. ಕರ್ಮ ಅನ್ನೋದ್ಲೇನ ಅವ್ನ ಕಡೆ ಹೋಗ್ಬೇಕು ನಾವು. ಯೋಗ ಯಜ್ಞ ಯಾಗಾದಿಗಳನ್ನು ಮಾಡಿ ನಾ ಏನಾದ್ರೂ ಪಡಿಬಹುದು ಅಂತ ನಾವ. ಇವ ಕರ್ಮ ಕಾರ್ಯವಾದಿ. ವೈದಿಕ ಅಂತಾರ. ವೈದಿಕ ಅಂದ್ರೆ ಪೂರ್ವ ಮೀಮಾಂಸಕ ತಗೋಬೇಕಿಲ್ಲ. ಆದ್ಮ್ಯಾಗ ಬುದ್ಧಿಸಂ, ಬುದ್ಧಿಸ್ಟ್ ಥಿಯರೀಸ್. ಬುದ್ಧನ ಥಿಯರಿ ಒಳಗ ಬುದ್ಧರಲ್ಲಿ 4 ಮಂದಿ ಬರ್ತಾರ. ಅದ್ರವ್ರು ಅಸತ್ ಕಾರ್ಯವಾದಿ ಒಬ್ಬವ, ಶೂನ್ಯವಾದಿ ಒಬ್ಬವ, ಬಾಹ್ಯ ಜಗತ್ ಪ್ರತ್ಯಕ್ಷ ಅನ್ನೋ ಒಬ್ಬವ, ಅನುಮಾನದಿಂದ ಗೊತ್ತಾಗ್ತೈತಿ ಒಬ್ಬವ. ಅವನು ಹೇಳಿದ್ವಿ ನಾವು 4 ಮಂದಿನ. ಅವ್ರ ಹೆಸರು ಹೇಳ್ತಾರೇನು? ಯಾರ 4 ಮಂದಿ ಬೌದ್ಧರಲ್ಲಿ ಅವ್ರ ಹೆಸರೇನು, ಅವ್ರದ್ದೇನಪ್ಪಾ ಅವ್ರದ್ದೇನು ಥಿಯರಿ ಅನ್ನೋದನ್ನ ಹೇಳಿದ್ದೆ ನಾನು. ಅಪ್ಪವ್ರು ಹೇಳಿದ್ರು, ನಾ ಅದನ್ನ ಹೇಳಿದ್ದೇನೆ. ಸೌಂತ್ರಾಂತಿಕ ವೈಭಾಷಿಕ ಯೋಗಾಚಾರ್ಯ ಮಾಧ್ಯಮಿಕ. ಯೋಗಾಚಾರ್ಯ ಮಾಧ್ಯಮಿಕ ಅವ್ರೊಬ್ರ ಹೇಳ್ತಾರ ನೋಡ್ರಿ, ಉಳಿದವ್ರು ಏನು ಕೇಳ್ಬೇಡ್ರಿ. ಅಂದ್ರೆ ಇವ್ರೆಲ್ಲಾ ಏನ್ ಮಾಡ್ಯಾರ್ರಿ? ತಲೆ ಕೆಡಿಸ್ಕೊಂಡು ಜಗತ್ತದ ಅಂತ ಹೊಂಟಾರಲ್ಲ. ಇವ್ರು ಹೊಂಟಿದ ದಾರಿ ಸರಿ ಐತೋ ಏನೋ ತಪ್ಪೈತೋ? ಇಬ್ಬರದು ಒಂದ್ ಸ್ವಲ್ಪ ಸರಿ ಐತ್ರಿ, ಇಬ್ಬರದು ಪೂರಾ ಸರಿ ಇಲ್ರಿ. ಅಲ್ರಿ ಪೂರಾ ತಪ್ಪದ. ಇವ್ರು ಹೊರಗೆ ಜಗತ್ ಐತಂತ ಹೊಂಟಾರಲ್ಲ. ಇವ್ರಿಗೆ ಎಚ್ಚರ ಆಗೈತೆ ಅಂತೀರೋ ಏನು ಎಚ್ಚರ ಆಗಿಲ್ಲ ಅಂತೀರೋ? ಪೂರಾ ಮಲಿಗೆ ಬಿಟ್ಟಾರ್ರಿ ಅವ್ರು. ನಾವ್ ಎಚ್ಚರಾಗ್ಯಾವೇನ ಇಲ್ರಿ ಇನ್ನ? ಆಗಾಕ್ ಹೊಂಟೇವ್ರಿ. ನಾವು ಮಲಗಿದವ್ರಿ. ಜಗತ್ ಸೆಟ್ ಎಲಿ ಮಠ ಬೂದಿ ಐತಿ ಎಲಿ ಮಠ. ಹೆಂಗದ ನೋಡ್ರಿ ರಹಸ್ಯ. ತಿಳಿದ್ರ ಎಷ್ಟು ಮಜಾ ಬರ್ತದ. ಆನಂದ ಆತ್ ನನಗೆ. ಬಾಳ ಕಣ್ಣಾಗ ನೀರ್ ಆಗತ್ತ. ಅಲ್ಲೆಲ್ಲ ಅವ್ರು ಬರ್ದಿಲ್ಲ, ಕೆಲವೊಂದಿಷ್ಟು ಮಸಾಲೆ ಸೇರಿಸಿದಾಗ ಆನಂದ ಆಗ್ತದ. ಇವರು 11 ಮಂದಿನೂ ಎಚ್ಚರಾಗದನ್ನ ಹುಡ್ಕಾಕ್ ಹೊಂಟಾರ್ರಿ. ಎಚ್ಚರಾಗೇ ಇಲ್ಲ ಅವ್ರು. ಕನಸ್ನಾಗ ಹುಡ್ಕಾಕತ್ತಾರ ಅವ್ರು. ಕನಸು ಖರೆ ಏನೋ ಸುಳ್ಳು? ಅವ್ರಿಗೆ ಕನಸ್ನಾಗಿದ್ದವ್ರಿಗೆ ಕನಸು ಖರೆ ಹೌದಲ್ಲ? ಕನಸ್ನಾಗಿದ್ದವ್ರಿಗೆ ಕನಸ್ ಖರೇನೆ ರೀ. ಮತ್ತೆ ಈಗ ಜಾಗ್ರತಾಗಿದ್ದಾಗ ಅವ್ರಿಗೆ ಜಾಗ್ರತ ಖರೇನೋ ಸುಳ್ಳು? ಅವ್ರಿಗೆ ಖರೇನೆ ರೀ. ಮತ್ ಖರೆ ಇದ್ದದಕ್ಕ ಕಾರ್ಯಕಾರಣವಾದ ಒಪ್ಪಾಕತ್ತಾರು. ಜಗತ್ತಿಗೆ ಕಾರಣ ಏನು ಅಂತ ಕೇಳಾಕತ್ತಾರ ಅವ್ರು. ಎಚ್ಚರಾಗೈತಲ್ಲ ಅವ್ರಿಗೆ? ಇಲ್ಲ, ಎಚ್ಚರಾಗಿಲ್ಲ. ಹೋಗ್ರಿ, ಎಚ್ಚರ ಎಷ್ಟು ಮಂದಿ ಆಗೇವಿ? ನಮ್ಮೊಳಗೆ ಎಷ್ಟು ಮಂದಿ ಎಚ್ಚರ ಆಗೇವಿ ನೋಡ್ಕೊಡ್ರಿ. ನಮ್ಮೊಳಗೆ ಇಷ್ಟು ಬಂದೇವಲ್ಲ, 30 ಮಂದಿ 35 ಮಂದಿ ಇದೇವಿ. ಎಷ್ಟು ಮಂದಿ ಎಚ್ಚರ ಆಗೇವಿ? ಹೆಂಗ ಎಚ್ಚರ ಆಗಾಕ್ ಬರ್ತದ? ಏನ್ ಮಾಡಿದ್ರೆ ಎಚ್ಚರ ಆಗ್ತಾರ? ಯೋಗಾಸನ ಮಾಡಿದ್ರೆ ಎಚ್ಚರ ಆಕ್ಕಾರ? ಇಲ್ರಿ. ಜಪ ತಪ ಮಾಡಿದ್ರೆ ಎಚ್ಚರ ಆಕ್ಕಾರು? ಹಾಗಂಗಿಲ್ರಿ. ಯಜ್ಞ ಯಾಗ ಮಾಡಿದ್ರೆ ಎಚ್ಚರ ಆಕ್ಕಾರು? ಯಾವ್ದಿಲ್ರಿ. ಋಷಿಕೇಶಿಗೆ ಹೋಗಿ ದೇವ್ರನ್ನ ಭೇಟಿಯಾಗಿ ವಿಶ್ವನಾಥನ್ ಪ್ರತ್ಯಕ್ಷ ಮಾಡ್ಕೊಂಡ್ರೆ ಎಚ್ಚರ ಆಕ್ಕಾರು? ಯಾವ್ದಕ್ಕೂ ಆಗಲ್ರಿ. ಮತ್ ಏನ್ ಮಾಡುದ್ರಿ? ಈ ಜ್ಞಾನ ಎಂಬ ಬೆಳಕು ತರಬೇಕ್ರಿ ಅವ್ರು ಪ್ರಯತ್ನ ಮಾಡಿ. ಜನ ತುರಿಯ ಆಗ್ಬೇಕ್ರಿ. ಜನ ಬಂದ್ರಿ ನೋಡ್ರಿ. ಹಂಗ ಉತ್ತರಕ್ ಬರಾಗತ್ತೀರಿ. ಹಾಗೇವೇನ್ರಿ? ತುರಿಯಾಕ್ ಬಂದೇವೇನ್ ನಾವು? ಒಬ್ರ ಹೂ ಅನ್ನೋರ್ ಅದಾರ ನೋಡಾಕ ಕೇಳಾಗತ್ತೀನಿ. ಬರಾಕತ್ತೇವ್ರಿ. ಬಂದಿರೋ ಬರಾಕತ್ತಿರೋ? ಬಂದಿವ್ರಿ. ಈಗ ಬಂದಿರ ಬಳತತ್ತ. ತಿಳ್ಕೋತೆ ಧ್ಯಾನ ಮಾಡಿದಾಗ ನಾ ತುರಿಯ ಆದೀನಿ ಅಂತ ಅಷ್ಟ ಆಗ್ತೈತ್ರಿ ಅಪ್ಪರಿ. ಧ್ಯಾನ ಕೂತಾಗ ಅಷ್ಟ ಎಚ್ಚರ ಆಗ್ತೀರ ನೀವ?
ಅವಾಗ ತುರ್ಯಾನ ಅದೀನಿ ಇದೆಲ್ಲಾ ಜಗತ್ ಕಾಣೋದ್ ಸುಳ್ಳೈತಿ ಅನ್ಕೋತ ಇರ್ತೀನಲ್ರಿ ಅಪ್ಪಾರಿ. ಇನ್ನೂ ಸ್ವಲ್ಪ ಮಾಡ್ರಿ. ಈಗ ಅದ ಏನಾಗ್ತದ, ನೀವು ಧ್ಯಾನಕ್ಕೆ ಇಲ್ದಾಗ್ನು ನಮ್ಗ ಅದು ಎಚ್ಚರ ಸ್ಥಿತಿ ಅನುಭವ ಬರ್ಬೇಕ. ಅಂದ್ರೆ ಇನ್ನೂ ಸಾಧನೆ ಹಂತ ಹಂತ ಐತಿ ಎಂಬುದು ಅಂತ ಅರ್ಥ. ಇನ್ನೂ ಸಾಧನೆ ಕೂಸದಿರಿ ಅಂತ. ಈ ಒಂದು ಸಾಧನೆ ಒಳಗೆ ಇನ್ನು ಮಗು, ಸಣ್ಣ ಮಗು ಇದಿರಿ ಅಂತ ಅರ್ಥ. ಇದು ಧ್ಯಾನದಿಂದ ಆಗೋದಿಲ್ರಿ, ಇದು ಧ್ಯಾನದಿಂದ ಕ್ಷಣಿಕ ಆಗ್ತದ. ಇದು ಪೂರ್ಣ ಆಗ್ಬೇಕಾದ್ರೆ ಇದು ಜ್ಞಾನದಿಂದೇ ಆಗುದು. ಜ್ಞಾನದಿಂದ ಆಗ್ಬೇಕೇನೋ ಅಂತಾರಲ್ಲ, ಈ ಮಾತಿನೊಳಗೆ ದಮ್ಮದ. ವೆರಿ ಗುಡ್. ಇದ ಇಂಪಾರ್ಟೆಂಟ್ ಈಗ ಹೇಳಿದ್. ಸೀಸ್ ದ ಓನ್ಲಿ ಐ ಥಿಂಕ್ ಅಧಿಕಾರಿ ಅಂದ್ರೆ ಈ ಸಹನಾ ಅವರೊಬ್ಬರ ಅಧಿಕಾರಿ ಅನ್ಸತ್ ನಮಗೆ. ಉಳಿದವ್ರು ಇನ್ನ ದಾರ್ಯಾಗ ಅದಾರ, ಇನ್ನ ಮುಟ್ಟಿಲ್ಲ ಗುರಿ. ಇನ್ನ ಬಾಳ ದೂರ ಇದ್ದೀರಪ್ಪ, ನಾವು ಮುಟ್ಬೇಕ್ರಿ. ನೀವು ದೂರ ಅದಿರಿ, ನಿಮ್ಕಿಂತ ದೂರ ನಾವ್ ಅದೇವ್ ಬಿಡ್ರಿ. ಮತ್ ಬೇರೆ ಅನ್ಬೇಡ್ರಿ ಪೂರ. ನಿಮ್ ಹಿಂದಿಂದೆ ಹೊಂಟೇವ್ರಿ ನಾವು. The analysis showed that the creation of the world can never be logically established, and so the objective existence of the world is not a viable fact. ಏನ್ ಹೊಂಟಿರಲ್ಲ ಎಲ್ಲಾರು ನೀವು ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಹುಡುಕಾಕ್ ಹೊಂಟಿರು ಅಂದಂಗಿದ್ ಮಾತ್. ಪ್ರಮಾಣನೇ ಇಲ್ಲ ಅವಕ್ಕ. ಪ್ರಮಾಣ ಬಿಟ್ಟ ಹೊಂಟಾರ. ಕಣ್ ಕಟ್ಕೊಂಡಂಗಂದ್ರೆ ಏನು? ಪ್ರಮಾಣ ಬಿಟ್ಟು ಹೊಂಟಾರ. ಯಾವಾಗ ಸಿಗ್ಬೇಕ್ರಿ ಇವ್ರಿಗೆ? ಕತ್ತಲ್ದಾಗ, ಅಮಾಸಿ ದಿವಸ ಕತ್ತಲ್ದಾಗ ಕರಿಬೇಕು ಹುಡುಕಾಕ್ ಹೊಂಟಾರ. ಯಾರ್ರಿ ಇವರು? 11 ಮಂದಿ ಮತವಾದಿಗಳು. ನಮ್ಮಂಗ್ ನಿಮ್ಮಂಗ ಗೃಹಸ್ಥರಲ್ಲ. ನಾವು ನೀವು ಇನ್ನು ಯಾ ಗಿಡ ತಪ್ಪಲ. Since the creation is not logically established by any theory of the creation as discussed in the verse number 6 to 28 in this chapter, it cannot be argued that there is an objective created world. ಆದ್ದರಿಂದ ಜಗತ್ತು ಹೊರಗಿಲ್ ತಮ್ಮ. ಎಚ್ಚರಾಗು, ಆಮ್ಯಾಗ ಹುಡುಕು. ಎಚ್ಚರಾಗದ ಹುಡುಕಾಡಕ್ ಹೋದ್ರ ಅಮಾಸಿ ದಿವಸ ಕಗ್ಗತ್ತಲ್ನಾಗ, ಕರೆ ಕೋಣ್ಯಾಗ, ಕರೆ ಬೆಕ್ಕ ಕಡ್ಕೊಂಡು ಹುಡುಕಾಕ್ ಹೊಂಟಿದಿ. ಬಾಳ ದೂರ ಇಟ್ರಿ ಅವ್ರನ್ನ. 6 ಮಂದಿನ ಬಾಳ ದೂರ ಹೋದ್ರಿ ಅಂತ ಕಲ್ ಕಟ್ಟಿ. ಬಹಳ ಮಜಾ ಇರ್ತೈತಿ. This teaching is based on the Upanishads. ಮುಂಡಕ ಉಪನಿಷತ್ ಡಿಕ್ಲೇರ್ಸ್. ಎಲ್ಲ ಉಪನಿಷತ್ ಜ್ಞಾನದಿಂದ ಇದನ್ನ ಹೆಕ್ಕಿ ತೆಗೆದು ಮಾತಾಡಕತ್ತ. ಸುಮ್ಮನೆ ಮಾತಾಡಕತ್ತಿಲ್ಲ. ನಮ್ಗೆ ಅವ್ರಿಗೆ ಟೀಕಾ ಮಾಡೋದು ನಮ್ಮ ಮನಸ್ಸಿಲ್ಲ. ಅವರು ನಮ್ ಕಡೆ ಹೇಳ್ಕೊಳ್ಳೋದು ಮನಸ್ಸದ ನಮ್ಗೆ. ಆದ್ದರಿಂದ 2:2:12 ಒಂದು ಮಂತ್ರ ಅದ. ಆಲ್ ದಿಸ್ ಇನ್ ಫ್ರಂಟ್ ಆಫ್ ದಿ ಇಮ್ಮಾರ್ಟಲ್ ಬ್ರಹ್ಮನ್ ಅಲೋನ್. ಬ್ರಹ್ಮನ್ ಅಲೋನ್ ಈಸ್ ಬಿಹೈಂಡ್. ಬ್ರಹ್ಮನ್ ಅಲೋನ್ ಇಸ್ ದ ರೈಟ್ ಆಸ್ ವೆಲ್ ಆಸ್ ಆನ್ ದ ಲೆಫ್ಟ್. ಅಂದ್ರೆ ಬ್ರಹ್ಮ ಪುರಸ್ತಾತ್. ಬ್ರಹ್ಮ ಮುಂದದಾನ್, ಹಿಂದದಾನ್, ಮ್ಯಾಲೆದಾನ್, ಎಡಕದಾನ್, ಬಲಕದಾನ್. ಸಿದ್ಧಾರೂಢ ಬಗ್ಗೆ ಹೇಳ್ತಾನ ನೋಡು. ಎಡಕ್ ಕುಂತಾನ್ ನೋಡ್, ಅಲ್ಲಿ ಕುಂತಾನ್ ನೋಡ್, ಮ್ಯಾಲೆದಾನ್ ನೋಡ್, ಹಿಂದದಾನ್ ನೋಡ್. ಎಲ್ಲದಾನ್ರಿ? ಎಲ್ಲೇ ಅದಾನ್ ನೋಡ್ರಿ. ಎಡಕ್ ಅದಾನ್ ನೋಡು, ಬಲಕ್ ಅದಾನ್ ನೋಡು, ಮ್ಯಾಗ ಅದಾನ್ ನೋಡು, ಎಲ್ಲ ಕಡೆ ಅದಾನ ಬ್ರಹ್ಮ. ಬ್ರಹ್ಮನ್ ಸ್ಪ್ರೆಡ್ಸ್ ಔಟ್ ಬಿಲೋ ಅಂಡ್ ಅಬವ್ ಆಲ್ಸೋ. 10 ದಿಕ್ನಾಗೂ ದೇವ್ರದಾನ, ಪರಮಾತ್ಮ ಅದಾನ. ತೆಳಗದಾನ, ಮ್ಯಾಗದಾನ, ಎಡಕದಾನ, ಬಲಕದಾನ, ವಾಯುವಿಗದಾನ, ಈಶಾನಿಗದಾನ, ಆಗ್ನೇಯ, ನೈಋತ್ಯ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮ್ಯಾಗ, ತೆಳಗ 10 ದಿಕ್ನಾಗೂ ಪರಮಾತ್ಮ ಅದಾನ ಅಂತ ಹೇಳ್ತದ ಮಾಂಡುಕ್ಯ ಒಂದು ಉಪನಿಷತ್ತು. This word is this exalted Brahman alone. ಎಡಗಡೆ, ಬಲಗಡೆ, ಮ್ಯಾಲೆ, ತೆಳಗ ಎಲ್ಲಾ ದಿಕ್ನಾಗ ತೋರುವಂತದ್ದು ಬ್ರಹ್ಮ ಒಂದ ಎಲ್ಲದ ನಿಮ್ ಜಗತ್ತು ಹೇಳುವಂತ ಕೇಳಾಗತೈತ ಅದು ಉಪನಿಷತ್. ವೆನ್ ಅನ್ ಇಗ್ನರೆಂಟ್, ಎಷ್ಟು ಮಂದಿಗೆ ಅರ್ಥ ಆಯ್ತು ಗೊತ್ತಿಲ್ಲ, ಇರ್ಲಿ, ಟೈಮ್ ಆಗೈತಿ. ಇನ್ನೊಂದ್ ಸ್ವಲ್ಪ 2 ಲೈನ್ ಮುಗಿಸ್ತೀನಿ. What an ignorant person calls the world is, in the vision of the scripture, the wise person is nothing but Brahman only. ಯಾವ ಅಜ್ಞಾನಿ ದೃಷ್ಟಿಯಿಂದ ಜಗತ್ತು ಅದ ಅಂತಾನ, ಆ ಜಗತ್ತು ಜ್ಞಾನಿಯ ದೃಷ್ಟಿಯಿಂದ ಆಗ್ಲಿ ಅಥವಾ ಶಾಸ್ತ್ರ ದೃಷ್ಟಿಯಿಂದ ಆಗ್ಲಿ, ಅಂದ್ರ ಈ ಮುಂಡಕ ಉಪನಿಷತ್ತಿನ ದೃಷ್ಟಿಯಿಂದ ಆಗ್ಲಿ, ಅದು ಎಲ್ಲ ಬ್ರಹ್ಮದ. Word is only a word. There is nothing in Brahman. There is nothing but Brahman. Word is word. Word is word ಅಂತಾರ. ಇಂಗ್ಲಿಷ್ ನೋಡ್ರಿ ಹೆಂಗದ.
ವರ್ಲ್ಡ್ WORLD. ವರ್ಲ್ಡ್ ಈಸ್ ವರ್ಲ್ಡ್ WORD. ಜಗತ್ತು ಅಂದ್ರ ಅದು ಒಂದು ಶಬ್ದ ಮಾತ್ರ. ಮಾತ್ರ, ಶಬ್ದ ಮಾತ್ರ. ದೇರ್ ಇಸ್ ನಥಿಂಗ್ ಬಟ್ ಬ್ರಹ್ಮನ್. ಅಲ್ಲಿ ಜಗತ್ತಿಲ್ಲ, ಅಲ್ಲಿ ಬ್ರಹ್ಮದ ಪರಮಾತ್ಮನೇ ಇದ್ದಾನ. ಇಂಟೆಲೆಕ್ಟ್ ಆಲ್ವೇಸ್ ಆಸ್ಕ್ಸ್ ಫಾರ್ ಕಾಸ್ ಅಂಡ್ ಗೌಡಪಾದ ಈಸ್ ಡಿಮಾಲಿಶಿಂಗ್ ದ ಐಡಿಯಾ ಆಫ್ ಕಾಸ್. ಮನಸ್ಸು ಬುದ್ಧಿ ಹೆಂಗದ ಅಂದ್ರ ಕಾರ್ಯಕಾರಣವಾದವನ್ನ ಹುಡ್ಕಾಕ್ ಹೋಗ್ತದ. ಆದ್ರ ಗೌಡಪಾದರು ಹೇಳ್ತಾರ, ನಿನ್ನ ವಿಚಾರನ ತಪ್ಪೈತೋ ತಮ್ಮ. ದೇರ್ ಇಸ್ ನೈದರ್ ಕಾಸ್ ನಾರ್ ಇಫೆಕ್ಟ್. ಅಲ್ಲಿ ಕಾರ್ಯನೂ ಇಲ್ಲ, ಅಲ್ಲಿ ಕಾರಣನೂ ಇಲ್ಲ. ಏನದ ರೀ? ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ ಅಂದ್ರೆ ಏನದ? ಬ್ರಹ್ಮದ. ಒಂದೇ ಬ್ರಹ್ಮ. ಬ್ರಹ್ಮನ ಸ್ವರೂಪವೇ ಅದು. ಬ್ರಹ್ಮ ಒಂದ ಅದ. ಮತ್ ಇನ್ನು ಒಳಗ್ ಹೋದ್ರೆ ನೀವ್ ಒಬ್ಬನ ಅದಿದಿ. ಆ ಬ್ರಹ್ಮ ನೀನ ಅದಿದಿ. ನೀನ ಅಂದ್ರ ನಿನ್ನ ಶರೀರ ಅಲ್ಲ, ನೀನ ಅಂದ್ರ ನಿನ್ನ ಮನಸ್ಸಲ್ಲ. ಅವನ್ನೆಲ್ಲ ಭಾಗತ್ಯಾಗ ಮಾಡ್ಬೇಕು. ನಿನ್ನ ಮನಸ್ಸು, ನಿನ್ನ ಶರೀರ, ನಿನ್ನ ಪಂಚ ಪ್ರಾಣಗಳು ಏನದಾವಲ್ಲ, ಇವನ್ನೆಲ್ಲ ಭಾಗತ್ಯಾಗ ಮಾಡಿ ಏನ್ ಉಳಿತೈತಲ್ಲ ಅದು ಬ್ರಹ್ಮದ. which is neither effect of something nor the cause of something, as said in the ಕಠೋಪನಿಷತ್. ಕಠೋಪನಿಷತ್ದಾಗ ಒಂದ್ ಮಂತ್ರ ಅದ, ನೀನು ಎದಕ್ಕೂ ಕಾರಣ ಅಲ್ಲ, ನೀನು ಎದರದು ಕಾರ್ಯ ಅಲ್ಲ. 1:2:18 ಮಂತ್ರ ಕಠೋಪನಿಷತ್ ಏನ್ ಹೇಳ್ತದ ನೋಡ್ರಿ. ದಿಸ್ ಆಮ್ನಿಶಿನಿಯಂಟ್ ಒನ್ ಡಸಂಟ್ ಒರಿಜಿನೇಟ್ ಆರ್ ಡೈ. ಈ ತುರಿಯನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಸರ್ವಜ್ಞ ಅದಾನ, ಆ ಸರ್ವಜ್ಞ ಬ್ರಹ್ಮ, ಅವಾಗ ಹುಟ್ಟಿಲ್ಲ, ಸಾವಿಲ್ಲ. ಇಟ್ ಡಿಡ್ ನಾಟ್ ಒರಿಜಿನೇಟ್ ಫ್ರಮ್ ಎನಿಥಿಂಗ್. ಅದು ಎದರಿಂದನೂ ಉತ್ಪತ್ತಿ ಆಗಿಲ್ಲ ತಮ್ಮ. ಇಟ್ ಡಿಡೆಂಟ್ ಬಿಕೇಮ್ ಎನಿಥಿಂಗ್. ಅದು ಏನೂ ಆಗಾಕ್ ಹೋಗಿಲ್ಲ. ಅದು ಅಜ ಅದ, ಹುಟ್ಟಿಲ್ಲ. ಅದು ಡೆತ್ಲೆಸ್ ಅದ, ಅದಕ್ಕೆ ಸಾವಿಲ್ಲ. ಡಿಕೇಲೆಸ್ ಅಂದ್ರ ಅದಕ್ಕೆ ಕೊಳೆ ಅನ್ನೋದಿಲ್ಲ. ಇಟ್ ಇಸ್ ಗ್ರೋತ್ಲೆಸ್, ಅದಕ್ಕೆ ಬೆಳವಣಿಗೆ ಅನ್ನೋದಿಲ್ಲ. ಅಂದ್ರ ಅದಕ್ಕೆ 6 ವಿಕಾರಗಳು ಇಲ್ಲ. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಾಮತೆ, ಅಪಕ್ಷೀಯತೆ ಮತ್ತು ವರ್ಧತೆ, ಅಪಕ್ಷೀಯತೆ ಎನ್ನುವಂತ 6 ವಿಕಾರಗಳು ಇಲ್ಲದ್ದು ಬ್ರಹ್ಮದಿದೆ. ಅದ ನೀನದಿಯೋ, ಅದ ನೀನದಿಯವಾ ತಾಯಿ. ಇಟ್ ಈಸ್ ನಾಟ್ ಅಫೆಕ್ಟೆಡ್ ವೆನ್ ದ ಬಾಡಿ ಈಸ್ ಅಫೆಕ್ಟೆಡ್. ಶರೀರಕ್ಕೆ ಏನಾದ್ರೂ ಆಗ್ಬಹುದು. ತಂಪು ಹೆಚ್ಚಿಗೆ ಆದ್ರೆ ನೆಗಡಿ ಆಗ್ಬಹುದು, ಹೀಟ್ ಹೆಚ್ಚಿಗೆ ಆದ್ರೆ ಅದಕ್ಕೊಂದೇನು ಜ್ವರ ಬರ್ಬೋದು ಮೈಯಾಗ. ಆದ್ರ ಆ ಆತ್ಮ ತುರಿಯನಿಗೆ ಏನು ಆಗಂಗಿಲ್ಲ. ಜ್ವರನೂ ಬರಂಗಿಲ್ಲ, ನೆಗಡಿನೂ ಆಗಂಗಿಲ್ಲ, ರೋಗನ ಬರಂಗಿಲ್ಲ ಅವನ್. ಬ್ರಹ್ಮನ್ ಡಿಡೆಂಟ್ ಕಮ್ ಫ್ರಮ್ ಎನಿವೇರ್ ನಾರ್ ಎನಿಥಿಂಗ್ ಕಮ್ಸ್ ಔಟ್ ಆಫ್ ಬ್ರಹ್ಮನ್ ಆಲ್ಸೋ. ಬ್ರಹ್ಮ ಅನ್ನವ ಯಾರಿಂದನೂ ಹೊರ ಬಂದಿಲ್ಲ, ಮತ್ತ ಬ್ರಹ್ಮನಿಂದನೂ ಏನು ಬರುವುದಿಲ್ಲ ಹೊರಗೆ. ಬ್ರಹ್ಮನ್ ವಾಸ್, ಬ್ರಹ್ಮನ್ ಈಸ್ ಅಂಡ್ ಬ್ರಹ್ಮನ್ ಎವರ್ ವಿಲ್ ಬಿ. ನಂಗೆ ಯಾರ ಕೈಯ ಬುಕ್ ಅದ, ನಾ ಹೆಂಗ್ ಓದಿದೆ ನೋಡ್ಕೊಡ್ರಿ. ಬುಕ್ ಇಲ್ದವ ಶಿವ ಎನ್ಮ. ಬ್ರಹ್ಮನ್ ವಾಸ್, ಬ್ರಹ್ಮನ್ ಈಸ್ ಅಂಡ್ ಬ್ರಹ್ಮನ್ ಎವರ್ ವಿಲ್ ಬಿ. ಬಟ್ ಮ್ಯಾಗ ಅಲ್ಲಿ ಬಟ್ ಇಟ್ಟು ಓದ್ರಿ. ನಾ ಹಂಗೈತೇನ, ನಾ ಬೇರೆ ಓದಾಗತ್ತೇನ? ನಾ ಬೇರೆ ಓದಾಗತ್ತೇನೆ. In between, if the word is seen, it is because of the solid ignorance. ಅಷ್ಟಾದ್ರೂ ಕೂಡ ಜಗತ್ತು ತೋರಾಗತೈತಿ ಅಂದ್ರ ನಮ್ಮಲ್ಲಿ ಗಾಢವಾದಂತ ಅವಿದ್ಯೆ ಅದ, ಅಜ್ಞಾನದ, ಅದರ ಮೂಲಕವಾಗಿ ತೋರ್ತಾ ಅದ. A non-existent world that is only an appearance cannot originate from Brahman. ಅಸತ್ತ ಆಗಿರುವಂತಹ, ಅತ್ಯಂತ ಅಸತ್ತ ಆಗಿರುವಂತಹ ಈ ಜಗತ್ತಿಗೂ ಓನ್ಲಿ ಅನ್ ಅಪಿಯರೆನ್ಸ್ ಕೆನಾಟ್ ಒರಿಜಿನೇಟ್ ಫ್ರಮ್ ಬ್ರಹ್ಮನ್. ಅದು ತೋರ್ತದರೆ, ಅದು ಇಲ್ಲವೇ ಇಲ್ಲ. ನೈದರ್ ದ ಡ್ರೀಮ್ ವರ್ಲ್ಡ್ ನಾರ್ ದ ವೇಕಿಂಗ್ ವರ್ಲ್ಡ್ ಹ್ಯಾಸ್ ಒರಿಜಿನೇಟೆಡ್. ಜಾಗ್ರತನೂ ಹುಟ್ಟಿಲ್ಲ, ಸ್ವಪ್ನನೂ ಹುಟ್ಟಿಲ್ಲ. ಹುಟ್ಟೇ ತನ್ನವ ಎದ್ದಿಲ್ಲ. ಎಚ್ಚರಾಗು, ವಿಚಾರ ಮಾಡು ಅಂತಾರ ಅಪ್ಪವರು. ಮತ್ತ ಮುಂದಿನ ವಿಷಯ 39ನೇ ಕಾರಿಕೆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕ್ರೂಪ ಸೇವೆಯನ್ನು